ದೇವಾ 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 ತಂದೆ ದೇವಾ ಸ್ತುತಿ ಸ್ತೋತ್ರವೋ, 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 ತಂದೆ ದೇವಾ ತಂದೆ ದೇವಾ ತಂದೆ ದೇವಾ ತಂದೆ ದೇವಾ ತಂದೆ ದೇವಾ ತಂದೆ ದೇವಾ 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 ಯೇಸುದೇವಾ ಸ್ತುತಿ ಸ್ತೋತ್ರವೋ, 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 ಯೇಸುದೇವಾ 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 ದೇವಾ 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 ಪಾವನಾತ್ಮ ಸ್ತುತಿ ಸ್ತೋತ್ರವೋ, 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 ಪಾವನಾತ್ಮ 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 ದೇವಾ 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 ಹಲ್ಲೆಲೂಯಾ 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 ಹಲ್ಲೆಲೂಯಾ
Hallelujah, 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 hallelujah. Deva ಯೇಸುವೇ ಆರಾಧನೆ. ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ಆಶಾ, ಮೈಸೂರಿಂದ ಬಂದಿದ್ದೀನಿ. ನಾನಿಲ್ಲಿ 2019 ಜನವರಿಗೆ ಫಸ್ಟ್ ಟೈಮ್ ನಾನು ರಿಟ್ರೀಟ್ ಸೆಂಟರ್ಗೆ ಬಂದಿದ್ದೆ. ಆ ಟೈಮಲ್ಲಿ ನಾನು ಇಲ್ಲಿಗೆ ಬರಬೇಕು ಅಂತ ಬರಲಿಲ್ಲ. ನನ್ನ ಮನೆಯಿಂದ ಎಲ್ಲ ಹೊರಗಡೆ ಹಾಕಿಬಿಟ್ಟಿದ್ರು. ಅತ್ತೆ ಮನೆಯಿಂದಾಗಲಿ, ಗಂಡನ ಮನೆಯಿಂದಾಗಲಿ, ನಮ್ಮ ಅಪ್ಪನ ಮನೆಗೆ ಹೋಗೋಕ್ಕೂ ಕೂಡ ನನಗೆ ಅವಕಾಶ ಇರಲಿಲ್ಲ. ಆ ಟೈಮಲ್ಲಿ ಎಲ್ಲಿ ಇರೋದು ಅಂತ ಗೊತ್ತಾಗದೆ ನಾನು ಈ ರಿಟ್ರೀಟ್ ಸೆಂಟರ್ಗೆ ಒಂದು ವಾರ ಪ್ರೇಯರ್ಗೆ ಅಂತ ಬಂದಿದ್ದೆ. ಅಲ್ಲಿವರೆಗೂ ಮನೆ ಹುಡುಕ್ಲಿಕ್ಕೆ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ ಅಂತ. ಇಲ್ಲಿ ಬಂದು ಪ್ರೇಯರ್ ಮಾಡಬೇಕಾದ್ರೆ ನನ್ನ ಹತ್ರ ಏನೂ ಇರಲಿಲ್ಲ. ಬಟ್ಟೆ ಇರಲಿಲ್ಲ, ಮನೆಗೆ ಹೋದರೆ ಮತ್ತೆ ಅಲ್ಲಿ ಮನೆ ಇರಲಿಲ್ಲ, ಏನೂ ಇಲ್ಲ ಅಂತ ದೇವ್ರ ಹತ್ರ ಕಣ್ಣೀರಿಟ್ಟು ಪ್ರೇಯರ್ ಮಾಡಿದ್ದೆ ನಾನು. 2019 ಜನವರಿ ಟೈಮಲ್ಲಿ ಬಂದು ಪ್ರೇಯರ್ ಮಾಡ್ಕೊಂಡು ಹೋಗಿ ನನ್ನ ಹತ್ರ ಏನಿಲ್ಲ ಅದೆಲ್ಲನೂ ನನಗೆ ಕೊಡು, ಅವರೆಲ್ಲ ನನ್ನ ಯಾರ್ಯಾರು ನನ್ನ ಬೇಡ ಅಂತ ಬಿಟ್ಟಿದ್ದಾರೆ ಅವರೆಲ್ಲ ನನ್ನ ಕಡೆ ತಿರುಗಿ ನೋಡೋ ಹಾಗೆ ಮಾಡು, ಅವ್ರ ಹತ್ರ ಏನಿದೆ ಎಲ್ಲನೂ ನನಗೂ ಕೊಡು ಅಂತ ನಾನು ಬೇಡ್ಕೊಂಡು ಹೋಗಿದ್ದೆ. 2022ರಲ್ಲಿ ನಾನು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿ 2023ರಲ್ಲಿ ಮಾರ್ಚ್ ಟೈಮಲ್ಲಿ ನನಗೆ ಜಾಯ್ನಿಂಗ್ ಇದಕ್ಕೆ ದೇವರು ಗೌರ್ಮೆಂಟ್ ಜಾಬ್ ಆಫರ್ ಮಾಡಿದ್ರು. 2 ವರ್ಷ ನನ್ನ ಪ್ರೊಫೆಷನರಿ ಕಂಪ್ಲೀಟ್ ಆಯಿತು. ಅದಕ್ಕೋಗಿ ನಾನು ಇಲ್ಲಿ ಬಂದು ದೇವರಿಗೆ ಸ್ತೋತ್ರ ಹೇಳಿದ್ದೀನಿ. ಆ ಟೈಮಲ್ಲೂ ಕೂಡ ನನಗೆ ಮನೆ ಇಲ್ಲ ಅಂತ ನಾನು ಕೇಳ್ಕೊಂಡೋಗಿದ್ದೆ. ಇವತ್ತು ನಾನು ಸ್ವಂತಕ್ಕೆ ನನ್ನ ಹೆಸರಿಗೆ ಒಂದು ಸೈಟ್ನ ತೊಗೊಂಡಿದ್ದೀನಿ ಮನೆ ಕಟ್ಟಲಿಕ್ಕೆ ಅಂತ. ಇವಾಗ ದೇವರಿಗೆ ನನಗೆ ಮನೆ ಕಟ್ಟೋಕ್ಕೆ ಅನುಗ್ರಹ ಮಾಡಿ ಅಂತ ನಾನು ಬಂದಿದ್ದೀನಿ. ದೇವರಿಗೆ ನನ್ನ ಹತ್ರ ಏನಿಲ್ಲ ಅಂತ ನಾನು ಕೇಳ್ಕೊಂಡಿದ್ದೆ, ಇವತ್ತು ಎಲ್ಲನೂ ಕೊಟ್ಟಿದ್ದಾರೆ ನನಗೆ. ಅವತ್ತು ನನಗೆ ಊಟ ಇಲ್ಲದೆ ಜಾಗ ಇಲ್ಲದೆ ಇದು ಮಾಡಿದರು. ಇವತ್ತು ನಾನು 4-5 ಜನಕ್ಕೆ ಊಟ ಮತ್ತು ಜಾಗ ಕೊಡೋಷ್ಟ್ರ ಮಟ್ಟಿಗೆ ದೇವರು ನನಗೆ ಎಲ್ಲನೂ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಕೋಟಿ ಸ್ತೋತ್ರ ಹೇಳ್ತೀನಿ ದೇವರಿಗೆ. ನನ್ನ ಹೆಸರು ಪ್ರಶಾಂತ್ ಮುರಾರಿ ಅಂತ ಹೇಳಿ ರಾಯಚೂರು ಜಿಲ್ಲೆ ಮಸ್ಕಿಯಿಂದ ಬಂದಿರತಕ್ಕಂಥ ವ್ಯಕ್ತಿ. ಈ ಡಿವೈನ್ ಕುಟುಂಬೋತ್ಸವಕ್ಕೆ ಬರಲು ಕಾರಣ ನನ್ನ ಕೌಟುಂಬಿಕಗಳಲ್ಲಿನ ಸಮಸ್ಯೆಗಳು ಮತ್ತು ನನ್ನಲ್ಲಿರುವ ಆರೋಗ್ಯ ಸಮಸ್ಯೆಗಳು ಮತ್ತು ನನ್ನ ಮಗನ ಪೈಶಾಚಿಕ ದುಷ್ಟ ಶಕ್ತಿಯಿಂದ ಬಿಡುಗಡೆಗೊಳ್ಳಲು ನಾವು ಕುಟುಂಬ ಸಮೇತರಾಗಿ ಈ ಧ್ಯಾನಕೂಟದಲ್ಲಿ ಭಾಗವಹಿಸಿದ್ದೇವೆ. ಸುಮಾರು ಇಲ್ಲಿಗೆ ಬಂದು 1 ಗಂಟೆ 2 ಗಂಟೆ ನಂತರ ನನ್ನ ಮಗನಿಗೆ ದೇವರ ಕಡೆ ತಿರುಗುವಂಥ ಜ್ಞಾನೋದಯವಾಗಿದೆ. ನಮ್ಮ ಊರಿನಿಂದ ಬರುವಾಗ ನಾನು ಬರೋದಿಲ್ಲ, ನನ್ನನ್ನು ಇಲ್ಲೇ ಬಿಟ್ಟು ಹೋಗಿಬಿಡಿ, ನಾನು ಬರೋದಿಲ್ಲ ಅಂತೇಳಿ ಸೈತಾನ ಶಕ್ತಿ ಅವನನ್ನು ತಡೆಗಟ್ಟಿತ್ತು. ಹೇಗೋ ಒಂದು ಹೇಳಿ ಕರೆದುಕೊಂಡು ಬಂದಿದ್ದೇವೆ. ಬಂದಂಥ ಮೊದಲನೇ ದಿನ ಆ ಹುಡುಗ, ನನ್ನ ಮಗ, ಈ ಧ್ಯಾನಕೂಟದಲ್ಲಿ ಇದರಲ್ಲಿ ಕೇಂದ್ರಕ್ಕೆ ಬರೋದಕ್ಕೆ ಹಿಂದೇಟು ಹಾಕಿದ. ಒತ್ತಾಯಪೂರ್ವಕವಾಗಿ ನಾವು ಕರೆದುಕೊಂಡು ಹೋಗಿ ಕೂರಿಸಿದಾಗ ಬಂದು ಕುಳಿತುಕೊಂಡ. ನಂತರ ಅಂದು ರಾತ್ರಿಯೇ ಅವನಿಗೆ ಪ್ರಭು ಯೇಸು ಕ್ರಿಸ್ತರು ಆಶೀರ್ವದಿಸಿ ಅವನ ಮನಸಾರೆ ಧ್ಯಾನ ಕೇಂದ್ರಕ್ಕೆ ಹೋಗ್ತೀನಿ ಪಪ್ಪ ಅಂತ ಹೇಳಿಬಿಟ್ಟು ಈಗ ಧ್ಯಾನ ಕೇಂದ್ರದಲ್ಲಿ ಭಾಗವಹಿಸಿದ್ದಾನೆ. ಇದರಿಂದ ನನ್ನ ಮಗನಲ್ಲಿ ಇರತಕ್ಕಂಥ ದುಷ್ಟಶಕ್ತಿಗಳನ್ನು ಬಿಡುಗಡೆಗೊಳಿಸಿದ್ದಾನೆ. ಪ್ರಭು ಯೇಸು ಕ್ರಿಸ್ತರಿಗೆ ಕೋಟಿ ಸ್ತೋತ್ರಗಳನ್ನು ನಾನು ಸಲ್ಲಿಸುತ್ತೇನೆ. ನನ್ನ ಆರೋಗ್ಯದ ಸಮಸ್ಯೆ, ಹಲವಾರು ಕಾಯಿಲೆಗಳಿಂದ ನರಳುತ್ತಿದ್ದ ನನ್ನನ್ನು, ಸರಿಯಾದ ಹೊತ್ತಿಗೆ ಸರಿಯಾಗಿ ಊಟ ಸೇರಿದ ನನ್ನನ್ನು ಈ ಧ್ಯಾನ ಕೇಂದ್ರದಲ್ಲಿ ಬಂದಾಗಲಿಂದ ನಾನು ಚೆನ್ನಾಗಿ ಊಟ ಮಾಡುತ್ತಿದ್ದೇನೆ, ಚೆನ್ನಾಗಿ ನಿದ್ರೆ ಕೂಡ ಬರ್ತಾಯಿದೆ, ಒಳ್ಳೆಯ ದೇವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ. ಈ ಒಂದು ಧ್ಯಾನಕೂಟಕ್ಕೆ ಸುಮಾರು ದಿನಗಳಿಂದ ಬರಬೇಕಂತ ಹೇಳಿಬಿಟ್ಟು ತಯಾರಾದಂಗೆಲ್ಲ ಸೈತಾನನ ಕೃತ್ಯದಿಂದ ನಾನು ಹಿಂದುಳಿದಿದ್ದೆ. ಆದರೆ ಈ ಒಂದು ಮೇ ತಿಂಗಳಲ್ಲಿ ನಡೆಯುವಂಥ 4ರಿಂದ 9ನೇ ತಾರೀಕಿನಲ್ಲಿ ನಡೆಯತಕ್ಕಂಥ ಕುಟುಂಬೋತ್ಸವ ಡಿವೈನ್ ಕೇಂದ್ರಕ್ಕೆ ನಾವು ಕುಟುಂಬ ಸಮೇತವಾಗಿ ಬಂದಿದ್ದೇವೆ. ಸುಮಾರು ದಿನಗಳಿಂದ ನನಗೆ ಸೊಂಟ ನೋವು ಇತ್ತು. ಸುಮಾರು 30 ವರ್ಷಗಳಿಂದ ವಾಸಿ ಆಗದೆ ಅಂತ ಇರತಕ್ಕಂಥ ಸೊಂಟ ನೋವು ಈ ದಿನ ನನ್ನನ್ನು ಸೌಖ್ಯಗೊಳಿಸಿದ್ದಾರೆ ಪ್ರಭು ಯೇಸು ಕ್ರಿಸ್ತರು. ಅದರಿಂದ ನಾನು ಗುಣ ಹೊಂದಿದ್ದೇನೆ. ಕೋಟಿ ಸ್ತೋತ್ರಗಳು ಪ್ರಭು ಯೇಸು ಕ್ರಿಸ್ತರಿಗೆ. ಅದೇ ರೀತಿಯಾಗಿ ನಾನು ಸುಮಾರು ದಿನಗಳಿಂದ ಕುಡಿತದ ಚಟಕ್ಕೆ ದಾಸನಾಗಿ,
ಹೆಂಡತಿ ಮಕ್ಕಳಿಗೆ ದಿನಾಲು ಪ್ರತಿನಿತ್ಯ ಕಿರುಕುಳ ಕೊಟ್ಟು ಸೈತಾನನ ಹೇಳಿದಂತೆ ಕೇಳಿ ಪ್ರಭು ಯೇಸು ಕ್ರಿಸ್ತರಿಗೆ ವಿರುದ್ಧವಾಗಿ ನಡೆದು ನನ್ನ ಕುಟುಂಬ ಹಾಳಾಗುತ್ತಿದ್ದು ಅದನ್ನು ಮನಗಂಡದ್ದ ನನ್ನ ಪ್ರಭು ಯೇಸು ಕ್ರಿಸ್ತ ನನ್ನ ಹೆಂಡತಿಯ ಪ್ರಾರ್ಥನೆಗೆ ಹೋಗೊಟ್ಟು ಈ ಕುಡಿತತನದ ದುಶ್ಚಟದಿಂದ ಸುಮಾರು 1 ವರ್ಷದ 10 ತಿಂಗಳಿಂದ ನಾನು ಕುಡಿತವನ್ನು ಬಿಟ್ಟಿದ್ದೇನೆ. ಈ ಡಿವೈನ್ ಕುಟುಂಬೋತ್ಸವ ಮುಖಾಂತರ ಪ್ರಭು ಯೇಸು ಕ್ರಿಸ್ತರಿಗೆ ನಾನು ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಿಯರೇ, ಸಹೋದರ ಸಹೋದರಿಯರೇ, ನೀವು ಇಂಥ ಧ್ಯಾನಕೂಟಗಳಲ್ಲಿ ಡಿವೈನ್ ಧ್ಯಾನಕೂಟಕ್ಕೆ ಬಂದು ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ಆಶೀರ್ವಾದವನ್ನು ತೆಗೆದುಕೊಂಡು ಪ್ರಭು ಯೇಸು ಕ್ರಿಸ್ತನ ಹಾದಿಯಲ್ಲಿ ನಡೆಯಬೇಕೆಂದು ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಜೋಸ್ಫಿನ್ ಅಂತೇಳಿ, ನಾವು ರಾಯಚೂರು ಜಿಲ್ಲಾ ಮಸ್ಕಿ. ನನಗೆ ತುಂಬ ನೋವಿತ್ತು. ನನಗೆ ಎಲ್ಲರೂ ಡಿವೈನಿಗೆ ಹೋಗಿ ಬರಬೇಕು, ಅಲ್ಲಿ ಭಾಳ ಅದ್ಭುತ ಕಾರ್ಯಗಳು ನಡ್ತಾ ಇವೆ ಅಂತ ಭಾಳ ಜನ ಫಾದರ್, ಸಿಸ್ಟರ್ಸು, ಗುರುಗಳು ಎಲ್ಲ ಬ್ರದರ್ಗಳು ಹೇಳ್ತಾ ಇದ್ದರು. ನಮಗೆ ಬರೋಕೆ ಇಷ್ಟು ದಿವಸ ಕಾಯ್ದೀವಿ, ದೇವರು ಈಗ ಕರೆ ಕೊಟ್ಟರು. ಅದಕ್ಕಾಗಿ ನನಗೆ ನೋವು ಲಾಕ್ಡೌನ್ನಿಂದ ನನಗೆ ಭಾಳ ಅನುಭವಿಸಿದೆ. ನಾನು ಭಾಳ ಸಂಕಟದಲ್ಲಿ, ಭಾಳ ಸೈತಾನ ಶೋಧನೆಗಳಲ್ಲಿ, ಭಾಳ ದುಃಖದಲ್ಲಿ, ಸಂಕಟಗಳಲ್ಲಿ ಮುಳುಗಿದ್ದೆ. ಆದರೆ ನನ್ನ ಕುಟುಂಬ ಇವತ್ತಿಗೆ ದೇವರು ನನ್ನನ್ನು ಕೈ ಹಿಡಿದು ಇಲ್ಲಿಗೆ ನಮ್ಮ ಕುಟುಂಬವನ್ನು ತಮ್ಮ ಸನ್ನಿಧಿಗೆ ನಮ್ಮನ್ನು ಕರೆದುಕೊಂಡು ಬಂದರು. ನನಗಿದ್ದ ನೋವುಗಳನ್ನೆಲ್ಲ ತಲೆಯಿಂದ ಪಾದವರೆಗೆಲ್ಲ ಎಲ್ಲ ನೋವುಗಳನ್ನು ನನಗೆ ಬಿಡುಗಡೆಯನ್ನು ದಯಪಾಲಿಸಿದರು. ನನಗಿದ್ದ ಎಲ್ಲ ಕೊರತೆಗಳನ್ನು ನೀಗಿಸಿದರು. ನನ್ನಲ್ಲಿದ್ದ ಶೋಧನೆ, ನನ್ನಲ್ಲಿದ್ದ ತಲೆನೋವು, ಕುತ್ತಿಗೆ ನೋವಿನಿಂದ ಭಾಳ ನರಳುತ್ತಿದ್ದೆ. ಕುತ್ತಿಗೆ ನೋವು ಇಲ್ಲಿ ಬಂದ ತಕ್ಷಣ ನನಗೆ ದೇವರು ನನ್ನನ್ನು ಮುಟ್ಟಿ ತಲೆ ಮುಟ್ಟಿ ಆಶೀರ್ವಾದ ಮಾಡಿ ನನ್ನನ್ನು ಬಿಡುಗಡೆ ಕೊಟ್ಟು ನನ್ನನ್ನು ಆಶೀರ್ವದಿಸಿ ಕಾಪಾಡಿದರು. ಆ ದೇವರಿಗೆ ಕೋಟಾನು ಕೋಟಿ ಸ್ತೋತ್ರ ಹೇಳ್ತೀನಿ ತಂದೆ. ಆರಾಧನೆ 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 ಆರಾಧನೆ. ಆರಾಧಿಸುವೆವು, ನಾವು ಆರಾಧಿಸುವೆವು, ಆತ್ಮದೊಡೆಯ ಯೇಸುವನ್ನು ಆರಾಧಿಸುವೆವು. ಆರಾಧಿಸುವೆವು, ನಾವು ಆರಾಧಿಸುವೆವು, ಆತ್ಮದಿಂದ ಸತ್ಯದಿಂದ ಆರಾಧಿಸುವೆವು. ಆರಾಧಿಸುವೆವು, ನಾವು ಆರಾಧಿಸುವೆವು, ಆತ್ಮದೊಡೆಯ ಯೇಸುವನ್ನು ಆರಾಧಿಸುವೆವು. ಆರಾಧಿಸುವೆವು, ನಾವು ಆರಾಧಿಸುವೆವು, ಆತ್ಮದಿಂದ ಸತ್ಯದಿಂದ ಆರಾಧಿಸುವೆವು. ಆರಾಧನೆ 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 ಆರಾಧನೆ. ಹಲ್ಲೆಲೂಯ ಹಲ್ಲೆಲೂಯ ಗೀತೆ ಹಾಡೋಣ, ಹಲ್ಲೆಲೂಯ ಹಾಡಿ ಪಾಡಿ ಆರಾಧಿಸೋಣ. ಹಲ್ಲೆಲೂಯ ಹಲ್ಲೆಲೂಯ ಗೀತೆ ಹಾಡೋಣ, ಹಲ್ಲೆಲೂಯ ಹಾಡಿ ಪಾಡಿ ಆರಾಧಿಸೋಣ. ಆರಾಧನೆ 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 ಆರಾಧನೆ. ನಾವು
ಎಂದು ವಿಶ್ವಾಸದಿ ಆರಾಧಿಸುವೆವು, ನಾವು ಮುಂದೆ ಮುಖವ ಕಂಡು ಆರಾಧಿಸುವೆವು. ನಾವು ಎಂದು ವಿಶ್ವಾಸದಿ ಆರಾಧಿಸುವೆವು, ನಾವು ಮುಂದೆ ಮುಖವ ಕಂಡು ಆರಾಧಿಸುವೆವು. ಆರಾಧನೆ 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 ಆರಾಧನೆ. ದೇವದೂತರು ಆರಾಧಿಸುವ ಪರಿಶುದ್ಧರೇ, ಮಕ್ಕಳು ನಾವು ಹರ್ಷದಿಂದ ಆರಾಧಿಸುವೆವು. ದೇವದೂತರು ಆರಾಧಿಸುವ ಪರಿಶುದ್ಧರೇ, ಮಕ್ಕಳು ನಾವು ಹರ್ಷದಿಂದ ಆರಾಧಿಸುವೆವು. ಆರಾಧನೆ 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 ಆರಾಧನೆ. ಬಂಧನ ಮುಕ್ತಿ, ಪಾಶದ ಮುಕ್ತಿ, ಆರಾಧನ ಶಕ್ತಿ. ಕೋಟೆ ಚಿತ್ರ ಬಾಧೆಯ ಭೇದ, ಆರಾಧನ ಶಕ್ತಿ. ಬಂಧನ ಮುಕ್ತಿ, ಪಾಶದ ಮುಕ್ತಿ, ಆರಾಧನ ಶಕ್ತಿ. ಕೋಟೆಯ ಚಿತ್ರ ಬಾಧೆಯ ಭೇದ, ಆರಾಧನ ಶಕ್ತಿ. ಆರಾಧನೆ 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 ಆರಾಧನೆ. ಹಾಲೆಲುಯ 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 ಹಾಲೆಲುಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲುಯ 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 ಹಾಲೆಲುಯ. ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ ಯೇಸುವೆ. ಹಾಲೆಲುಯ 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 ಹಾಲೆಲುಯ. ಶಬರಬ ಹರಿಕೆರಿತೆಲೆರಿ ಮಹರಿಕೆರೆಂದರೆ ಬಲರ ಬಲರ ಬರಬ. ಹಾಲೆಲುಯ 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 ಹಾಲೆಲುಯ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪರಮ ಪ್ರಸಾದದ ಆರಾಧನೆಯಲ್ಲಿ ಯೇಸು ಕ್ರಿಸ್ತರನ್ನು ಎದುರುಗೊಳ್ಳುವ ಪರಿಶುದ್ಧ ಸಮಯವನ್ನು ದೇವರು ನಮಗೆ ನೀಡಿದ್ದಾರೆ. ಬಹಳ ಸುಂದರವಾದ ಸಮಯ. ಪರಮ ಪ್ರಸಾದದಲ್ಲಿ ಯೇಸುವಿನ ಪ್ರೀತಿಗೂ ಕರುಣೆಗೂ ಕೃಪೆಗಳಿಗೂ ಪಾತ್ರರಾಗುವಂಥದ್ದು. ಇಂದಿನ ಆರಾಧನೆಯಲ್ಲಿ ದೀನತೆಯ ವರಕ್ಕಾಗಿ ಪ್ರಾರ್ಥಿಸೋಣ. ದೀನತೆ ಬಗ್ಗೆ ತಿಳಿದುಕೊಳ್ಳುವ, ದೀನತೆಯ ವರದಾನದೊಂದಿಗೆ ಪವಿತ್ರಾತ್ಮರ ವರದಾನಗಳನ್ನು, ಸ್ವರ್ಗೀಯ ಚೈತನ್ಯಗಳನ್ನು ನಮ್ಮದಾಗಿಸಿಕೊಳ್ಳುವ. ನಾವು ಇತಿಹಾಸವನ್ನು ನೋಡುವುದಾದರೆ ಅಥವಾ ಆಧ್ಯಾತ್ಮಿಕ ಜೀವನದ ಇಂದಿನ ಘಟನೆಗಳನ್ನು, ಹೆಜ್ಜೆಗಳನ್ನು ನಾವು ನೋಡುವುದಾದರೆ, ಪ್ರತಿ ವರದಾನಗಳಾಗಲಿ, ಪ್ರತಿ ಕೃಪಾ ಆಶೀರ್ವಾದಗಳಾಗಲಿ ವ್ಯಕ್ತಿ ಕಳೆದುಕೊಳ್ಳುವುದು ಪಾಪಕ್ಕಿಂತ ಹೆಚ್ಚಾಗಿ ದೀನತೆ ಇಲ್ಲದ ಕಾರಣ. ದೀನತೆ ಇಲ್ಲದೆ ಪಾಪಕ್ಕೆ ಅವಕಾಶ ಕೊಡ್ತಾ ಇದ್ದೇವೆ. ಪಾಪಕ್ಕೆ ಅವಕಾಶ ಕೊಡುವುದರಿಂದ ಕೃಪೆಗಳನ್ನು ಕಳ್ಕೊಳ್ತಾ ಇದ್ದೇವೆ. ಫಿಲಿಪ್ಪರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6-8 ವಾಕ್ಯ ನಮಗೆ ಬೋಧಿಸ್ತದೆ. ದೈವ ಸ್ವರೂಪಿ ತಾನಾಗಿದ್ದರೂ ನಿರುತ ದೇವರಿಗೆ ಸರಿಸಮನಾದ ಆ ಸಿರಿ ಪದವಿನಾತ ಹಿಡಿದಿಟ್ಟುಕೊಳ್ಳಲಿಲ್ಲ, ಬಿಡಲಿಲ್ಲೆನ್ನುತ್ತ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜನಾಕಾರದಲ್ಲಿ ಕಾಣಿಸಿಕೊಂಡು ನರಮಾನವರಿಗೆ ಸರಿಸಮನಾದ ತನ್ನನ್ನೇ ಆತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ, ಹೌದೌದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ. ನಾವು ಆರಾಧಿಸುವ ಪ್ರಭು ಯೇಸು ಕ್ರಿಸ್ತರು ಸ್ವರ್ಗೀಯ ಸಿರಿ ಪದವಿಯನ್ನು ತ್ಯಜಿಸಿ ದಾಸನಾಗಿ ದೀನನಾಗಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆ ಮರವನ್ನೇರಿ ನಮಗೆ ಬಿಡುಗಡೆ ನೀಡಿದ್ದಾರೆ, ಸೌಖ್ಯ ನೀಡಿದ್ದಾರೆ, ಆತ್ಮರಕ್ಷಣೆ ನೀಡಿದ್ದಾರೆ. ಅದನ್ನು ಪಡೆದುಕೊಳ್ಳಲು ನಮಗಿಂದು ದೀನತೆಯ ವಿಶ್ವಾಸದ ವರದಾನ ಅಧಿಕ ಅವಶ್ಯಕತೆವಾಗಿದೆ. ದೀನತೆ ಅಪಮಾನದಿಂದ ಕಾಪಾಡ್ತದೆ. ಅಪಮಾನ ನಿನ್ನನ್ನು ಬಾಧಿಸಿದರೆ ಅದಕ್ಕೆ ಪರಿಹಾರ
ದೀನತೆಯನ್ನು ಸ್ವೀಕರಿಸು. ಯಾವ ವ್ಯಕ್ತಿಯಲ್ಲಿ ದೀನತೆಯ ವರದಾನ ಇದೆ ಆತನಿಗೆ ಅವಮಾನಗಳಾಗುವುದಿಲ್ಲ, ಅದು ಗಾಯಗಳಾಗುವುದಿಲ್ಲ. ಯಾವ ವ್ಯಕ್ತಿ ಅವಮಾನವನ್ನು ಸಮಾಜದಿಂದ ಎದುರಿಸ್ತಿದ್ದಾನೋ ಆ ವ್ಯಕ್ತಿ ದೀನತೆಯನ್ನು ತನ್ನದಾಗಿಸಿಕೊಳ್ಳುವುದಾದರೆ ಗಾಯಗಳಾಗಲು ಸಾಧ್ಯವಿಲ್ಲ. ಪೋಪ್ ಫ್ರಾನ್ಸಿಸ್ ನುಡಿಯುವಂತಹ ಮಾತು, ನಾನು ಹೆಮ್ಮೆ ಪಡದೆ ಸ್ವಾರ್ಥಿಯಾಗದೆ ನಾನೇ ವಿಶ್ವದ ಕೇಂದ್ರ ಬಿಂದು ಎಂದು ನಂಬದಿರಲು ನನಗೆ ದೀನತೆ ಕೃಪೆ ನೀಡಿ ಪ್ರಭುವೇ ಎಂಬುದಾಗಿ ಪ್ರಾರ್ಥಿಸ್ತಾರೆ. ನಾ ದೀನನಾಗಲು ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತಾರೆ. ಗರಿಗಳ ಭಾನುವಾರದ ದಿನದಂದು ಮಾರ್ಚ್ 29, 2015 ಪ್ರಪಂಚದಲ್ಲಿ ಯುವಕರಿಗಾಗಿ ಪ್ರಾರ್ಥಿಸುವಾಗ ಇವರು ಹೇಳಿದ ಮಾತು, ಜಗದ್ಗುರುಗಳು ಹೇಳಿದ ಮಾತು, ದೀನತೆ ದೇವರ ಮಾರ್ಗ ಮತ್ತು ಅಪಮಾನ ಅಥವಾ ಅವಮಾನವಿಲ್ಲದೆ ದೀನತೆ ಬರುವುದಿಲ್ಲ. ಅವರು ಸ್ಪಷ್ಟವಾಗಿ ಹೇಳುವಂತೆ ದೀನತೆ ಇಲ್ಲದೆ ನಾವು ದೇವರನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ. ಅಂತಹ ದೀನತೆ ವರದಾನಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಮತ್ತು ಎರಡನೇದಾಗಿ ಸಂತ ಮೆಕರಿಯಸ್, ಒಮ್ಮೆ ಕೆಲಸ ಮಾಡುವಾಗ ಒಂದು ಪಿಸಾಚಿ ಕತ್ತಿಯನ್ನು ತೆಗೆದು ಅವರ ಬಳಿ ಬಂದು ನಿಲ್ಲುತ್ತದೆ. ನಿಂದು ಅವರನ್ನು ಒಡೆಯುವ ಸಮಯ ಪಿಸಾಚಿ ಹೇಳ್ತದೆ, ನಾನು ನಿನ್ನನ್ನು ಒಡೆಯಲಾಗುತ್ತಿಲ್ಲ, ನಾನು ಹೀಗೆ ನಿಂತಿದ್ದೇನೆ, ನಿನ್ನನ್ನು ಒಡೆಯಲಾಗದಿರಲು ಕಾರಣ ನೀನು ಉಪವಾಸ ಮಾಡ್ತೀಯ ಅಂತಲ್ಲ, ನಿನ್ನಲ್ಲಿ ಪರಿಶುದ್ಧ ಇದೆ ಅಂತಲ್ಲ, ನನ್ನಲ್ಲಿ ಇಲ್ಲದಿರುವುದು ನಿನ್ನಲ್ಲಿದೆ, ಅದು ದೀನತೆ. ಹಾಗಾಗಿ ನಿನ್ನನ್ನು ನಾನು ಮುಟ್ಟಲಾಗುತ್ತಿಲ್ಲ, ನಿನ್ನನ್ನು ನಾಶ ಮಾಡಲಾಗುತ್ತಿಲ್ಲ. ಪ್ರಿಯರೇ, ಪವಿತ್ರಾತ್ಮರ ಸಹಾಯಕ್ಕಾಗಿ ಪ್ರಾರ್ಥಿಸುವ. ಪವಿತ್ರಾತ್ಮರ ಸಾನ್ನಿಧ್ಯ ನಮ್ಮನ್ನು ತುಂಬಿಕೊಳ್ಳಲಿ. ಈ ಆತ್ಮರ ಕೃಪೆಯಿಂದ ಆ ದೀನತೆಯನ್ನು ನಮ್ಮದಾಗಿಸಿಕೊಳ್ಳುವ, ದೀನತೆಯನ್ನು ವಿರುದ್ಧವಾಗಿರುವಂತಹ ಸಕಲ ಅಹಂಕಾರಗಳು, ದೇವರಿಗಿಷ್ಟವಿಲ್ಲದ ಕ್ರಿಯೆಗಳು ನಮ್ಮನ್ನು ಬಿಟ್ಟು ಹೋಗಲಿ. ಪವಿತ್ರಾತ್ಮರು ನಮ್ಮ ದುರ್ಗುಣಗಳನ್ನು ತಿಳಿಯಪಡಿಸಲಿ, ಒಳ್ಳೆಯ ಪಾಪ ನಿವೇದನೆ ಮಾಡುವ ಕೃಪೆ ಕೊಡಲಿ ಎಂಬುದಾಗಿ ಈ ಆರಾಧನೆಯಲ್ಲಿ ಆತ್ಮರಿಗಾಗಿ ಪ್ರಾರ್ಥಿಸುವ. ಪರಿಶುದ್ಧ ಆತ್ಮನೇ ನಿನ್ನ ಸಂಗವೋ ಸಂತೋಷ ಸಂತೋಷವೇ, ನೊಂದು ನಾ ಬೆಂದಾಗ ನಿನ್ನ ಸ್ಪರ್ಶವೋ ಆನಂದ ಆನಂದವೇ. ಪರಿಶುದ್ಧ ಆತ್ಮರೇ ನಿನ್ನ ಸಂಗವೋ ಸಂತೋಷ ಸಂತೋಷವೇ, ನೊಂದು ನಾ ಬೆಂದಾಗ ನಿನ್ನ ಸ್ಪರ್ಶವೋ ಆನಂದ ಆನಂದವೇ. ಪರಿಶುದ್ಧ ಆತ್ಮನೇ ನಿನ್ನ ಸಂಗವೋ ಸಂತೋಷ ಸಂತೋಷವೇ, ನೊಂದು ನಾ ಬೆಂದಾಗ ನಿನ್ನ ಸ್ಪರ್ಶವೋ ಆನಂದ ಆನಂದವೇ.
ಶಾಂತಿಯ ಪ್ರೀತಿಯ ವರವಾದ ಯೇಸುವೆ ಅಭಿಷೇಕ ನೀ ಮಾಡುವ, ಕ್ಷಮೆಯನ್ನು ನೀಡಲು ಕಷ್ಟವ ಸಹಿಸಲು ಮನಸ್ಸಿಗೆ ಬಲ ನೀಡುವ, ಶಾಂತಿಯ ಪ್ರೀತಿಯ ವರವಾದ ಯೇಸುವೆ ಅಭಿಷೇಕ ನೀ ಮಾಡುವ, ಕ್ಷಮೆಯನ್ನು ನೀಡಲು ಕಷ್ಟವ ಸಹಿಸಲು ಮನಸ್ಸಿಗೆ ಬಲ ನೀಡುವ, ಪರಿಶುದ್ಧ ಆತ್ಮನೆ ನಿನ್ನ ಸಂಗವೋ ಸಂತೋಷ ಸಂತೋಷವೇ, ನೊಂದು ನಾ ಬೆಂದಾಗ ನಿನ್ನ ಸ್ಪರ್ಶವೋ ಆನಂದ ಆನಂದವೇ. ಪಾಪದ ಪುಣ್ಯದ ಅರಿವನ್ನು ನೀಡುವ ಜ್ಞಾನದ ಆತ್ಮನೇ ಬಾ, ಪರಿಶುದ್ಧ ಜೀವನ ಮಾರ್ಗವು ತೋರುವ ಪ್ರೇಮದ ಆತ್ಮನೇ ಬಾ, ಪಾಪದ ಪುಣ್ಯದ ಅರಿವನ್ನು ನೀಡುವ ಜ್ಞಾನದ ಆತ್ಮನೇ ಬಾ, ಪರಿಶುದ್ಧ ಜೀವನ ಮಾರ್ಗವು ತೋರುವ ಪ್ರೇಮದ ಆತ್ಮನೇ ಬಾ, ಪರಿಶುದ್ಧ ಆತ್ಮನೆ ನಿನ್ನ ಸಂಗವೋ ಸಂತೋಷ ಸಂತೋಷವೇ, ನೊಂದು ನಾ ಬೆಂದಾಗ ನಿನ್ನ ಸ್ಪರ್ಶವೋ ಆನಂದ ಆನಂದವೇ, ಪರಿಶುದ್ಧ ಆತ್ಮನೆ ನಿನ್ನ ಸಂಗವೋ ಸಂತೋಷ ಸಂತೋಷವೇ, ನೊಂದು ನಾ ಬೆಂದಾಗ ನಿನ್ನ ಸ್ಪರ್ಶವೋ ಆನಂದ ಆನಂದವೇ. ಹಾಲೆಲೂಯ 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 ಹಾಲೆಲೂಯ. ಆತ್ಮನೇ ದೇವರ ಆತ್ಮನೇ ಅಭಿಷೇಕ ನೀ ಮಾಡುವ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಆತ್ಮನೇ ಅಭಿಷೇಕ ನೀ ಮಾಡುವ. ಹಾಲೆಲೂಯ 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 ಹಾಲೆಲೂಯ. ದೀನತೆಯ ಆತ್ಮವ ಯೇಸುವೇ ನಮಗೆ ನೀಡಿರಿ. ಹಾಲೆಲೂಯ 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 ಹಾಲೆಲೂಯ. ಕರಗಳನ್ನು ಹೃದಯದ ಮೇಲಿಡುತ್ತಾ ಪರಮ ಪ್ರಸಾದದಲ್ಲಿರುವ ಯೇಸು ಕ್ರಿಸ್ತರಿಗೆ ನಮ್ಮನ್ನೇ ಸಮರ್ಪಿಸುತ್ತಾ ದೇವಮಾತೆಯೊಂದಿಗೆ ಸೇರಿ ಒಂದು ನಮೋ ಮರಿಯನ್ನು ಹೇಳುವ. ನಮೋ ಮರಿಯ ವರ ಪ್ರಸಾದ ಪುರುಣಿ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ. ಆದಿಯಲ್ಲಿ ಇದ್ದಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯೇಸುವೆ ಆರಾಧನೆ. ಪ್ರಭು ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ,
ದೀನತೆಯು ಕ್ರೈಸ್ತ ಧರ್ಮದ ಒಂದು ಮೂಲಭೂತ ಸದ್ಗುಣವಾಗಿದೆ. ಇದು ಅಹಂಕಾರ ಮತ್ತು ದುರಹಂಕಾರದ ಪ್ರಮುಖ ಪ್ರತಿಸ್ಪರ್ಧಿಯಾಗಿದೆ. ಈ ದೀನತೆ ಎಂಬ ಪದ ಲ್ಯಾಟಿನ್ ಭಾಷೆಯ ಹ್ಯೂಮಸ್ ಅಂದರೆ ಭೂಮಿ ಎಂಬ ಪದದಿಂದ ಬಂದಿದೆ. ದೀನತೆ ಅಂದರೆ ನಾವು ಮಣ್ಣಿನಿಂದ ಬಂದವರು, ನಾವು ಮಣ್ಣು ಬೂದಿ ಎಂಬುದೇ ಅದರ ಅರ್ಥ. ನಾನು ಮಣ್ಣು ಎಂಬುದನ್ನು ಗ್ರಹಿಸಿಕೊಳ್ಳುವುದೇ ಬೂದಿ, ನಾನು ಮಣ್ಣು ಎಂಬುದನ್ನು ಮರೆಯುವುದೇ ಅಹಂಕಾರ. ಆದಿಕಾಂಡ 3ನೇ ಅಧ್ಯಾಯ 19ನೇ ವಾಕ್ಯ ನಮಗೆ ಬೋಧಿಸ್ತದೆ, ನೀನು ಉತ್ಪತ್ತಿಯಾದ ಮಣ್ಣಿಗೆ ಮರಳಿ ಸೇರುವ ತನಕ ಗಳಿಸಬೇಕು ಕವಳವನ್ನು, ನೆತ್ತಿ ಬೆವರಿಡುತ್ತಾ ಮಣ್ಣಿನಿಂದಲೇ ಬಂದವ ನೀನು, ಮಣ್ಣಿಗೆ ಮರಳಿ ಸೇರತಕ್ಕವನು. ಆ ದೀನತೆಯನ್ನು ಕಲಿತುಕೊಳ್ಳುವ ಕ್ರೈಸ್ತ ಸಂಪ್ರದಾಯದ ಪರಿಕಲ್ಪನೆಗಳನ್ನು ನಾವು ನೋಡುವುದಾದರೆ ದೀನತೆಯಿಂದ ಬೆಳೆದದ್ದಾಗಿದೆ ನಮ್ಮ ಕ್ರೈಸ್ತ ಧರ್ಮಸಭೆ. ಅದರಲ್ಲಿ ಮೊದಲನೇದಾಗಿ ದೀನತೆಯು ಅವಮಾನದ ಮೂಲಕ ಬೆಳೆಯುತ್ತದೆ. ಪೋಪ್ ಫ್ರಾನ್ಸಿಸ್ ಅವರು ಸ್ಪಷ್ಟವಾಗಿ ಹೇಳುತ್ತಾರೆ, ಅವರು ನುಡಿದ ಮಾತು, ದೀನತೆಯು ಹೃದಯದಲ್ಲಿ ಬೇರೂರಲು ಅವಮಾನಗಳು ಅಗತ್ಯ. ಅವು ಇಲ್ಲದೆ ನರ್ಮತೆ ಅಥವಾ ದೀನತೆ ಅಥವಾ ಪಾವಿತ್ರತೆ ಇರುವುದಿಲ್ಲ. ಮತ್ತೊಮ್ಮೆ ಅವರು ಒತ್ತಿ ಹೇಳುವ ವಿಷಯ, ಅವಮಾನವಿಲ್ಲದೆ ದೀನತೆ ಇರುವುದಿಲ್ಲ. ನಮ್ಮ ಅಹಂಕಾರವನ್ನು ನಾಶ ಮಾಡುವ, ಅಹಂಕಾರದ ದುರ್ಬಲತೆಯನ್ನು ಬಹಿರಂಗವಾಗಿ ತೆಗೆಯುವಂಥದ್ದು ಅವಮಾನವಾದರೆ, ಅಹಂಕಾರದ ನಂತರ ನಮ್ಮಲ್ಲಿ ಬರುವುದೇ ದೀನತೆ. ಎರಡನೇದಾಗಿ ಯೇಸು ಕ್ರಿಸ್ತರನ್ನು ಅನುಕರಿಸಲು ಈ ದೀನತೆ ವರದಾನ ನಮಗೆ ಸಹಾಯ ಮಾಡ್ತದೆ. ಯೇಸುವಿನ ಮಾರ್ಗವು ಗಾಢವಾದ ಅವಮಾನಗಳಿಂದ ಕೂಡಿತ್ತು, ತಿರಸ್ಕಾರಗಳಿತ್ತು. 3 ವರ್ಷದ ಆ ಬೋಧನೆಯಲ್ಲಿ ತಿರಸ್ಕಾರ, ದ್ರೋಹ, ಹಾಸ್ಯ, ಇಲ್ಲ ಸಲ್ಲದ ಅಪದೂರುಗಳು ಹಾಗೂ ಅವರ ಮೇಲೆ ಹಾಕಿದಂಥ ಅವಮಾನಗಳು, ಘೋರವಾದ ಮರಣ ಕ್ರಿಸ್ತ ಯೇಸುವಿನಲ್ಲಿ ಅನುಸರಿಸುವವರಿಗೆ ದೇವರು ನೀಡುವ ಆಶೀರ್ವಾದವಾಗಿದೆ. ಇಂದು ಆ ಕ್ರಿಸ್ತರನ್ನು ಹಿಂಬಾಲಿಸುವ ನಮಗೆ ಈ ನೋವುಗಳು, ವೇದನೆಗಳು, ಅವಮಾನಗಳು ಕಟ್ಟಿಟ್ಟ ಬುತ್ತಿ. ಆ ಕ್ರಿಸ್ತರಲ್ಲಿ ಹೆಜ್ಜೆಯನ್ನಿಟ್ಟು ನಾವು ನಡೆಯಬೇಕಾದರೆ ನಮಗೆ ಅವಶ್ಯಕವಾದದ್ದು ದೀನತೆಯ ವರದಾನ. 1 ಪೇತ್ರ 4ನೇ ಅಧ್ಯಾಯ 14ನೇ ವಾಕ್ಯ ನಮಗೆ ಬೋಧಿಸ್ತದೆ, ಯೇಸು ಕ್ರಿಸ್ತನ ನಾಮದ ನಿಮಿತ್ತ ನಿಂದೆ ಅವಮಾನಗಳಿಗೆ ಗುರಿಯಾದೆ ನೀವು ಧನ್ಯರು. ಅವರ ನಾಮದ ನಿಮಿತ್ತ ನಿನಗೆ ಅವಮಾನ ವೇದನೆಗಳಾದರೆ ನಿಜವಾಗಲೂ ನೀವು ಧನ್ಯವರು. ಮಹಿಮಾನ್ವಿತ ದೇವರ ಆತ್ಮವು ನಿಮ್ಮಲ್ಲಿ ನೆಲೆಸಿರುವುದು. ನಾನು ಪವಿತ್ರಾತ್ಮರೊಟ್ಟಿಗೆ ಜೀವಿಸ್ತಿದ್ದೇನೆ, ಆತ್ಮರ ಪ್ರೇರಣೆ ನಾನು ಜೀವಿಸ್ತಿದ್ದೇನೆ ಎಂದಾಗ, ಅವಮಾನಗಳು ವೇದನೆಗಳು ಬಂದಾಗ ಹೇಗೆ ಅದನ್ನು ಪ್ರತಿಕ್ರಿಯಿಸ್ತೀಯ, ಅಲ್ಲಿದೆ ನಿನ್ನ ಆಧ್ಯಾತ್ಮಿಕತೆಯ ಅಂಕ. ಪ್ರತಿ ಕ್ಷಣಗಳಲ್ಲಿ ತಿಳಿದ ನಾವೇ ಎಡವಿ ಬೀಳುವಂಥದ್ದು ದೀನತೆ ಇಲ್ಲದ ಕ್ಷಣಗಳು. 3ನೇದಾಗಿ ಈ ದೀನತೆ ತ್ಯಾಗವನ್ನು ರೂಪಾಂತರಿಸುತ್ತದೆ. ನಮ್ಮ ತ್ಯಾಗಕ್ಕೆ ತಕ್ಕ ಪ್ರತಿಫಲವನ್ನು ನಾವು ಪಡೆಯಬೇಕಾದರೆ ನಮ್ಮಲ್ಲಿ ಆ ದೀನತೆ ವರದಾನ ಇರಬೇಕು. ಅವಮಾನವು ಗಾಯಗೊಂಡ ಅಹಂಕಾರಕ್ಕೆ ವಿಶೇಷವಾಗಿ ನೋವುಂಟು ಮಾಡುವಂತಹ ಶಕ್ತಿ ಅಹಂಕಾರ ಇದ್ದರೆ, ದೀನತೆ ಪ್ರೀತಿಯಿಂದ ನಮ್ಮ ಜೀವಿತವನ್ನು ಬದಲಾಯಿಸ್ತದೆ. ಅವಮಾನ ಅಹಂಕಾರಕ್ಕೆ ಗಾಯ ಕೊಟ್ಟರೆ, ದೀನತೆ ಗಾಯಗೊಂಡ ಹೃದಯಕ್ಕೆ ಔಷಧಿಯಾಗಿದೆ. ಲೂಕ 1ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ನೋಡ್ತೇವೆ, ಆಗ ಮರಿಯಳು, ಇಗೋ ನಾನು ದೇವರ ಸೇವಕಿ, ನೀವು ಹೇಳಿದಂತೆ ನನಗಾಗಲಿ. ದೂತರ ಸಂದೇಶಕ್ಕೆ ಆಕೆ ಹೇಳಿದ ಮಾತು, ಇಗೋ ನಾ ದೇವರ ದಾಸಿ, ನೀವು ಹೇಳಿದಂತೆ ನನಗಾಗಲಿ. ಗೋದಲಿಯಿಂದ ಗೊಲ್ಗೊತ್ತದವರೆಗೂ ಅದೇ ಮೌನ, ಅದೇ ದಾಸತ್ವ, ಅದೇ ದೀನ ಸ್ಥಿತಿಯಲ್ಲಿ ಜೀವಿಸಿದ್ದು. ಎಲ್ಲೂ ದೇವರ ಚಿತ್ತಕ್ಕೆ ವಿರುದ್ಧವಾಗಿರದೆ ತಲೆಬಾಗಿ ಜೀವಿಸಿದವರು ನಮ್ಮ ತಾಯಿ. ಸಂತ ಪಾದ್ರ ಪಿ ಹೇಳ್ತಾರೆ, ದೀನತೆ ಎಂಬುದೇ ಸತ್ಯ, ದೀನತೆಯೇ ಸತ್ಯ ಎಂದು ಹೊತ್ತಿ ಹೊತ್ತಿ ಹೇಳುತ್ತಾರೆ. ಇದರ ಅರ್ಥ ತನ್ನ ಮಿತಿಗಳನ್ನು ಗುರುತಿಸುವುದು ಮತ್ತು ಎಲ್ಲ ಒಳ್ಳೆತನವು ದೇವರಿಂದ ಬಂದವು
ಎಂಬ ವಾಸ್ತವ ಸತ್ಯತೆ ಅರಿಯುವುದು ದೀನತೆ ತುಂಬಿದ ಹೃದಯದಲ್ಲಿ ಮಾತ್ರ. ಯೋಹಾನ ಶುಭ ಸಂದೇಶ 13ನೇ ಅಧ್ಯಾಯ 4ರಿಂದ 5 ವಾಕ್ಯಗಳು ನಮಗೆ ಹೇಳುತ್ತದೆ. ಯೇಸು ಊಟದಿಂದ ಎದ್ದು ತಮ್ಮ ಮೇಲು ಹೊದಿಕೆಯನ್ನು ತೆಗೆದಿಟ್ಟರು, ಅಂಗವಸ್ತ್ರವನ್ನು ಸೊಂಟಕ್ಕೆ ಕಟ್ಟಿಕೊಂಡು ಅದಂತರ ಒಂದು ಬೋಗುಣಿಗೆ ನೀರು ಸುರಿದುಕೊಂಡು ತಮ್ಮ ಶಿಷ್ಯರ ಕಾಲುಗಳನ್ನು ತೊಳೆಯುತ್ತಾ ತಾವು ಕಟ್ಟಿಕೊಂಡಿದ್ದ ಅಂಗವಸ್ತ್ರದಿಂದ ಒರೆಸತೊಡಗಿದರು. ನಿಮ್ಮ ಪ್ರಭುವು ಬೋಧಕನೂ ಆದ ನಾನೇ ನಿಮ್ಮ ಕಾಲುಗಳನ್ನು ತೊಳೆಯುವುದಾದರೆ ನೀವು ಸಹ ಒಬ್ಬರನ್ನೊಬ್ಬರ ಪಾದಗಳನ್ನು ತೊಳೆದಿದ್ದೀರಿ. ಇಂದು ನಾವು ಆರಾಧಿಸುವ, ನಾವು ಹಿಂಬಾಲಿಸುವ, ಪ್ರೀತಿಸುವ, ಪ್ರಾರ್ಥಿಸುವ ದೇವರು ಮನುಷ್ಯರಾಗಿ ಪಾದಗಳನ್ನು ತೊಳೆಯುವುದಾದರೆ ನಾವು ಕೂಡ ಪಾದಗಳನ್ನು ತೊಳೆಯುವ ಹಂಗಿನಲ್ಲಿದ್ದೇವೆ. ಮೇಲು ಹೊದಿಕೆಯನ್ನು ತೆಗೆದು ಹಾಕುವುದು ಯೇಸು ಕೊನೆಯ ಭೋಜನದ ಸಮಯದಲ್ಲಿ ಮೇಲಂಗಿಯನ್ನು ತೆಗೆದು ದೀನತೆ ಮತ್ತು ಸೇವೆಯ ಸಂಕೇತ. ಮೇಲು ಹೊದಿಕೆ ಪ್ರತಿಷ್ಠೆ ಮತ್ತು ಅಧಿಕಾರದ ಸಂಕೇತ. ಈ ಮೇಲು ಹೊದಿಕೆ ತನಗಿರುವ ಈ ಲೋಕದ ಸ್ವರ್ಗದ ಎಲ್ಲ ಹಿರಿಮಹಿಗಳನ್ನು ತೆಗೆದು ಸೊಂಟಕ್ಕೆ ಬಟ್ಟೆಯನ್ನು ಅಂಗವಸ್ತ್ರವನ್ನು ಕಟ್ಟಿಕೊಳ್ಳುವುದು ತಗ್ಗುವಿಕೆ, ದೀನತೆ, ಸೇವಕ, ದಾಸನ ಸ್ಥಿತಿ. ಅಂಗವಸ್ತ್ರವನ್ನು ಸೊಂಟಕ್ಕೆ ಕಟ್ಟಿಕೊಳ್ಳುವುದು ನಾ ದೀನ. ಅಷ್ಟು ಮಾತ್ರವಲ್ಲ, ಕ್ರಿಯೆಯಲ್ಲಿ ವ್ಯಕ್ತಪಡಿಸುವಂಥದ್ದು. 12 ಮಂದಿ ಶಿಷ್ಯರ ಪಾದಗಳನ್ನು ತೊಳೆದು ನಾನು ನಿನ್ನನ್ನು ಪ್ರೀತಿಸ್ತೇನೆ. ಪೇತ್ರನನ್ನು ತೊಳೆದ್ರು, ಯೂದನನ್ನು ತೊಳೆದ್ರು, ಹಿಡಿದುಕೊಡಲಿದ್ದ ಯೂದನನ್ನು ಕೂಡ ತೊಳೆದ್ರು, ಪ್ರಾಣ ಕೊಡಲಿರುವ ಶಿಷ್ಯರನ್ನು ತೊಳೆದ್ರು. ಎಲ್ಲರಿಗೂ ಸಮನಾದ ಪ್ರೀತಿಯನ್ನು ಕೊಡಲು ಕಾರಣ ಆ ದೀನತೆಯ ಮಾದರಿ. ಪರಿಪೂರ್ಣ ಪ್ರೀತಿಯ ಮಾದರಿ ಶಿಷ್ಯರ ಪಾದಗಳನ್ನು ತೊಳೆದದ್ದು. ಇಂದು ದೇವರು ಕೊಟ್ಟಿರುವ ಕುಟುಂಬ, ಧರ್ಮಸಭೆ ಎಲ್ಲ ವ್ಯಕ್ತಿಗಳ ಪಾದ ತೊಳೆಯುವ ಹಂಗಿನಲ್ಲಿದ್ದೇ ಹೊರತು ಪಾದ ತೊಳೆಸಿಕೊಳ್ಳಲು, ಹೊಗಳಿಸಿಕೊಳ್ಳಲು ಯಾವ ಆಸ್ಪದವಿಲ್ಲ. ಸಂತ ಪೌಲರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಹೊಗಳಿಸಿಕೊಳ್ಳಲು ಯಾವ ಆಸ್ಪದ ನನಗಿಲ್ಲ. ನನ್ನ ಬಗ್ಗೆ ನಾನು ಹೇಳಿಕೊಳ್ಳುವುದಾದರೆ ನನ್ನ ಬಲಹೀನತೆಗಳನ್ನು ಹೇಳ್ಕೊಳ್ತೇನೆ, ಅದರಲ್ಲಿ ಸಂತೋಷ ಪಡ್ತೇನೆ. ಒಳ್ಳೆಯದನ್ನು ಹೇಳಿಕೊಳ್ಳುವ ಆಸ್ಪದ ನನಗಿಲ್ಲ. ಕಾರಣ ಕ್ರಿಸ್ತ ಯೇಸು ಅನುಗ್ರಹಿಸಿದ ವರದಾನಗಳು ಅವು. ಸಿರಾಕ 3:18-20 ವಾಕ್ಯ ನಮಗೆ ಹೇಳ್ತದೆ, ನೀ ದೊಡ್ಡವನಾಗಿರುವಷ್ಟು ನಿನ್ನನ್ನೇ ನೀನು ತಗ್ಗಿಸಿಕೊಂಡೆ, ಆದರೆ ದೇವರ ಸನ್ನಿಧಿಯಲ್ಲಿ ನಿನಗೆ ಗಿಟ್ಟುವುದು ಕರುಣೆ. ನೀನು ಎಷ್ಟರ ಮಟ್ಟಿಗೆ ಆತ್ಮಿಕವಾಗಿ ಬೆಳೆದಿದ್ದೀಯ ಅನ್ನೋದು ಮುಖ್ಯ ಅಲ್ಲ, ಎಷ್ಟರ ಮಟ್ಟಿಗೆ ನೀನು ತಗ್ಗಿಸ್ಕೊಳ್ತಿದ್ದೀಯ ಎಂಬುದು ಮುಖ್ಯ. ಗಣ್ಯರು, ಗರ್ವಿಗಳು ಅನೇಕರಿರುವರು. ದೇವರು ತಮ್ಮ ಗುಟ್ಟನ್ನು ದೀನರಿಗೆ ಬಯಲುಪಡಿಸುವರು. ಕಾರಣ ಅಪೂರ್ವವಾದದ್ದು ದೇವರ ಬಲ, ದೀನರಿಂದ ಆತನಿಗೆ ಸಲ್ಲುವುದು ಘನಮಾನ. ರಾಜರುಗಳಿಗೋ ಮೇಧಾವಿಗಳಿಗೆ ಸಂದೇಶ ಬರಲಿಲ್ಲ. ಯೇಸು ಹುಟ್ಟಿದಾಗ ಕುರಿಗಳನ್ನು ಕಾಯುತ್ತಿದ್ದಂತಹ ಮುಗ್ಧ ಜನರಿಗೆ, ದೀನ ಜನರಿಗೆ ಮೊದಲ ಶುಭ ಸಂದೇಶ ನೀಡಲಾಯಿತು. ದೂತರ ಸಂದೇಶ ಅವರಿಗೆ ನೀಡಲಾಯಿತು, ಅವರು ಹರ್ಷಿಸಿದರು. ಇಂದು ಆ ಸಂದೇಶವನ್ನು ಈ ಕಿವಿಯಿಂದ ಕೇಳಿ ಆತ್ಮದಲ್ಲಿ ಸಂತೋಷ ಪಡಬೇಕಾದರೆ ಆ ದೀನತೆಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಪ್ರೀತಿಯ ಅಡಿಪಾಯವೇ ದೀನತೆ. ಇಂದು ನಮ್ಮ ಪ್ರೀತಿ ಸ್ವಾರ್ಥತೆ, ಪಾಪ, ವ್ಯಾಮೋಹದಿಂದ ಕಲುಷಿತಗೊಂಡಿದೆ. ಪ್ರೀತಿ ತನ್ನ ಹೆಸರನ್ನು ಕಳೆದುಕೊಳ್ಳುವ ಸ್ಥಿತಿಗೆ ಬಂದಿದೆ. ಕಾರಣ ಪ್ರೀತಿಯಲ್ಲಿ ದೀನತೆ ಇಲ್ಲದಿರುವುದು. ದೀನತೆ ಮತ್ತು ಪ್ರೀತಿ ಕಥೋಲಿಕ ಧರ್ಮಸಭೆಯ ಸಿದ್ಧಾಂತಗಳಲ್ಲಿ ಆಳವಾದ ಸಂಬಂಧವನ್ನು ಹೊಂದಿರುವ ಸದ್ಗುಣವಾಗಿದೆ. ದೀನತೆಯು ಪ್ರೀತಿ ಬೆಳೆಯಲು ಅನುವು ಮಾಡಿಕೊಡುತ್ತದೆ, ಹಾಗೂ ಪ್ರೀತಿಯು ವಿನಯವನ್ನು ಅಳವಡಿಸುತ್ತದೆ. ಈ ಪ್ರೀತಿಗೆ ಅಡಿಪಾಯವಾದ ದೀನತೆ ಬಗ್ಗೆ ನಾವು ನೋಡುವುದಾದರೆ ಮೊದಲನೇದಾಗಿ ನಿಸ್ವಾರ್ಥತೆ. ದೀನತೆಯು ತನ್ನ ಮಿತಿಗಳನ್ನು ಗುರುತಿಸುವುದು ಹೇಗೆಂದರೆ ಇತರರ ಅಗತ್ಯಗಳನ್ನು ತನ್ನ ಅಗತ್ಯಗಳಿಗಿಂತಲೂ ಹೆಚ್ಚು ಮುಖ್ಯ ಎಂದು ಸೇವೆ ಮನೋಭಾವವನ್ನು ಒಳಗೊಂಡಿರುವುದು ನಿಸ್ವಾರ್ಥತೆ. ಸಂತ ಕಲ್ಕತ್ತಾದ ಮದರ್ ತೆರೇಸನ್ನು ನೋಡ್ತೇವೆ. ತನಗೆ ಆಹಾರವಿಲ್ಲದಿದ್ದರೂ ಮಕ್ಕಳಿಗೆ ಭಿಕ್ಷೆ ಬೇಡಿ ನೀಡುವಂಥದ್ದು ನಿಸ್ವಾರ್ಥತೆ. ಫಿಲಿಪ್ಪಿ 2:3-5 ಸ್ವಾರ್ಥ ಸಾಧನೆಗಾಗಲಿ ಡಂಬಾಚಾರವನ್ನಾಗಲಿ ಏನನ್ನ ಮಾಡಬೇಡಿ, ಪರಸ್ಪರ ನಮ್ರತೆಯಿಂದ ನಡೆದುಕೊಳ್ಳಿ.
ಇತರರು ನಿಮಗಿಂತ ಶ್ರೇಷ್ಠರು ಎಂದು ಪರಿಗಣಿಸಿರಿ. ಸ್ವಹಿತವನ್ನೇ ಗಮನಿಸದೆ ಪರರ ಹಿತವನ್ನು ಬಯಸಿರಿ. ಕ್ರಿಸ್ತ ಯೇಸುವಿನಲ್ಲಿರುವ ಮನೋಭಾವ ನಿಮ್ಮಲ್ಲೂ ಇರಲಿ. ಯೇಸು ಈಗಾಗಲೇ ಪಾದವನ್ನು ತೊಳೆದಿದ್ದಾರೆ, ಅದೇ ಮನೋಭಾವ ನಿಮ್ಮಲ್ಲಿರಲಿ. ಇತರರು ಶ್ರೇಷ್ಠ ಅಂದುಕೊಂಡು ನೀವು ತೊಳೆಯಲು ಸಿದ್ಧರಾಗಿರಿ. ಎರಡನೇದಾಗಿ, ಇತರರಿಗೆ ತೆರೆದ ಮನಸ್ಸು ನಮ್ಮದಾಗಲಿ. ದೀನ ವ್ಯಕ್ತಿಯು ಇತರರ ಸ್ಥಾನ, ಮಾನ ಅಥವಾ ನಂಬಿಕೆಗಳನ್ನು ಲೆಕ್ಕಿಸದೆ ಅವರನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಈ ತೆರೆದ ಮನಸ್ಸು ಪ್ರೀತಿಯ ಪ್ರಮುಖ ಅಂಶಗಳಾದ ಸಹಾನುಭೂತಿ ಮತ್ತು ಕರುಣೆಗಳಿಂದ ತುಂಬುತ್ತದೆ. ಸಂತ ಪಾದ್ರ ಪಿಯೋ ಹೇಳುವಂತೆ, ದೀನತೆ ಇಲ್ಲದಿದ್ದರೆ ಸದ್ಗುಣವಿಲ್ಲ, ಸದ್ಗುಣವಿಲ್ಲದಿದ್ದರೆ ನಿಜವಾದ ಒಳ್ಳೆತನವಿರಲು ಸಾಧ್ಯವಿಲ್ಲ. ಇದು ದೇವರ ಚಿತ್ತಕ್ಕೆ ಮತ್ತು ಇತರರ ಅಧಿಕಾರಕ್ಕೆ ಸ್ವಯಂ ಸಮರ್ಪಣೆ ಮಾಡುವ ಪ್ರಾಮುಖ್ಯತೆಯನ್ನು ಹೊಂದಿದೆ. ಮೂರನೇ ಹಂತದಲ್ಲಿ ನಾವು ನೋಡ್ತೇವೆ, ಅಹಂಕಾರವನ್ನು ಜಯಿಸುವ ಏಕೈಕ ಆಶೀರ್ವಾದ ದೀನತೆ. ಪ್ರೀತಿಯಲ್ಲಿ ವಿನಯವಿಲ್ಲದಿದ್ದರೆ ಅದು ಅಹಂಕಾರವನ್ನು ಎದುರಿಸ್ತದೆ. ಅಹಂಕಾರವು ದರ್ಪಕ್ಕೆ ಕಾರಣವಾಗ್ತದೆ, ಆದರೆ ವಿನಯವು ದಯೆ ಮತ್ತು ಸಹನೆಯನ್ನು ಬೆಳೆಸ್ತದೆ. ನಾಲ್ಕನೇ ಹಂತವಾಗಿ ನಾವು ನೋಡ್ತೇವೆ, ಸೇವೆ. ನಾವು ಮಾಡುವ ಸೇವೆಯಲ್ಲಿ ಅಧಿಕಾರವನ್ನು ತೋರಿಸೋ ಬದಲು ದೀನತೆಯನ್ನು ವ್ಯಕ್ತಪಡಿಸಬೇಕಾಗಿದೆ. ವಿನಯವು ಸೇವೆಗೆ ದಾರಿ ಮಾಡಿಕೊಡುತ್ತದೆ. ಮಾನವ ಕುಲಕ್ಕೆ ಸೇವೆ ಮಾಡಲು ತನ್ನನ್ನೇ ತಾನು ತಗ್ಗಿಸಿಕೊಂಡ ಯೇಸು ಕ್ರಿಸ್ತರಂತೆ ಸೇವೆ ಮಾಡಲು ನಮ್ಮ ಸೇವೆಯಲ್ಲಿ ಆ ದೀನತೆ ತುಂಬಲ್ಪಡಲಿ ಎಂಬುದಾಗಿ ಈ ದೀನತೆ ನಮಗೆ ಬೋಧಿಸ್ತದೆ. ಹಾಗೆ ಪ್ರೀತಿಯ ವರದಾನವೇ ದೀನತೆ ವಿನಯವನ್ನು ಬೆಳೆಸುವ ಸಾಧನವಾಗಿದೆ. ನಮ್ಮಲ್ಲಿ ಪ್ರೀತಿ ಇದೆ, ಆ ಪ್ರೀತಿಯ ಸಂಭಾವನೆ ಅಥವಾ ಪ್ರೀತಿಯ ವರದಾನ ದೀನತೆ. ಆ ಪ್ರೀತಿ ನಮ್ಮಲ್ಲಿ ಸಂಪೂರ್ಣವಾಗುವುದೇ ಆ ದೀನತೆಯಲ್ಲಿ ನಾವು ಜೀವಿಸುವಾಗ. ಅದರಲ್ಲಿ ನಾವು 3 ಹಂತಗಳನ್ನು ನೋಡಬಹುದು. ಒಂದು, ದೇವರ ಪ್ರೀತಿಯ ಅರಿವು. ದೇವರ ಪ್ರೀತಿಯ ಅನುಭವವು ತನ್ನ ಅಯೋಗ್ಯತೆಯ ಬಗ್ಗೆ ಆಳವಾದ ತಿಳುವಳಿಕೆ ನೀಡಿ ವಿನಯವನ್ನು ಬೆಳೆಸ್ತದೆ. ದಾವೀದ ಯಾವಾಗಲೂ ಹೇಳ್ತಿದ್ದ, ಕುರಿ ಕಾಯುತ್ತಿದ್ದ ನನ್ನನ್ನು ಅಭಿಷೇಕಿಸಿ ರಾಜನನ್ನಾಗಿ ದೇವರು ನೇಮಿಸಿದ್ದಾರೆ. ತಾ ಬಂದ ದಾರಿಯನ್ನು ಮರೆಯಲಿಲ್ಲ. ರಾಜನಾದಾಗ ಕುರುಬನ ಆ ಸ್ಥಿತಿಯನ್ನು ಮರೆಯಲಿಲ್ಲ. ಹಾಗೆ ಈ ದೇವರ ಪ್ರೀತಿಯನ್ನು, ದೀನತೆ ನಮಗೆ ನೆನಪಾಗುವುದೇ ನಮ್ಮನ್ನು ದೇವರು ಮೇಲೆತ್ತಿದ ಸ್ಥಿತಿಯನ್ನು ಕೃತಜ್ಞತೆಯಾಗಿ ನಮ್ಮಲ್ಲಿ ಇಟ್ಕೊಳ್ತವೆ. ಎರಡನೇದಾಗಿ, ನೆರೆಯವರ ಮೇಲಿನ ಪ್ರೀತಿ. ಯೇಸು ಕ್ರಿಸ್ತರು ತಮ್ಮನ್ನು ಪ್ರೀತಿಸಿದಂತೆ ಇತರರನ್ನು ಪ್ರೀತಿಸಲು ದೀನತೆ ಹೊರಬೇಕು ಎಂಬುದಾಗಿ ತಿಳಿಸ್ತಾರೆ. ಪ್ರೀತಿಸಲು ಕಷ್ಟವಾದರೂ ಯೇಸು ಕ್ರಿಸ್ತರನ್ನು ನೋಡಿ ಅವರ ಕರುಣೆ, ಗೌರವದಿಂದ ನಾವು ತುಂಬಬೇಕಾಗಿದೆ. ನಮ್ಮಂತೆ ಪರರನ್ನು ಪ್ರೀತಿಸಲು ದೀನತೆಯನ್ನು ವ್ಯಕ್ತಪಡಿಸಬೇಕಾಗಿದೆ. ಮೂರನೇ ಹಂತವಾಗಿ, ಕ್ಷಮೆ. ಪ್ರೀತಿಯು ಕ್ಷಮೆಯನ್ನು ಒಳಗೊಂಡಿದೆ. ಅಲ್ಲಿ ಕೊರಗು, ಅಹಂಕಾರ ಅಥವಾ ಅಪದೂರು, ಪರನಿಂದನೆ ಇರುವುದಿಲ್ಲ. ಬದಲಿಗೆ ಅಲ್ಲಿ ಕ್ಷಮೆ ಇರ್ತದೆ. ಕ್ಷಮೆಯ ಅಂತ್ಯ, ಕ್ಷಮೆಯ ಪ್ರಾರಂಭ, ಇದು ದೀನತೆಯನ್ನು ಒಳಗೊಂಡ ವ್ಯಕ್ತಿಯ ಒಳಗಿರುವಂಥದ್ದು. ಅದನ್ನೇ ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 3:12 ವಾಕ್ಯದಲ್ಲಿ ನಾವು ನೋಡ್ತೇವೆ. ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿರಿ, ಒಬ್ಬರ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಕ್ಷಮಿಸಿಬಿಡಿ. ಒಬ್ಬರ ಮೇಲೆ ತಪ್ಪು ಹೊರಿಸಲು 1000 ಕಾರಣ ಇದೆ, ಕ್ಷಮಿಸಿಬಿಡು. ನೀ ಕ್ಷಮಿಸೋಕ್ಕಾಗಲ್ವಾ? ನಿನ್ನಲ್ಲಿ ದೀನತೆ ಇಲ್ಲ. ಪ್ರಭು ಯೇಸು ನಿನ್ನನ್ನು ಕ್ಷಮಿಸಿದಂತೆ ಅವರನ್ನು ಕ್ಷಮಿಸಿಬಿಡು. ದೇವರು ನಮ್ಮನ್ನು ಕ್ಷಮಿಸಿದರಿಂದಲೇ ನಾವು ನಿಂತಿಂದು ಪ್ರಬೋಧಿಸ್ತಿದ್ದೇವೆ, ನಿಂತು 4 ಜನರಿಗೆ ಪ್ರಾರ್ಥಿಸ್ತೇವೆ. ದೇವರು ಅಂಥ ಕ್ಷಮೆ ನಮಗೆ ಕೊಡಲಿಲ್ಲ, ಈ ಸೇವೆಯಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಸೇವೆಯನ್ನು ಮಾಡುವ ವ್ಯಕ್ತಿ ಈಗಾಗಲೇ ಕ್ಷಮೆ ಪಡೆದಿರುವುದರಿಂದ ನೋಯಿಸುವ ವ್ಯಕ್ತಿಯನ್ನು ಕ್ಷಮಿಸುವ ಹಂಗಿನಲ್ಲಿ ನಾವೆಲ್ಲ ಇದ್ದೇವೆ. 4ನೇದಾಗಿ, ದುರ್ಬಲತೆಯನ್ನು ಸಹಿಸಿಕೊಳ್ಳುವುದು. ನನ್ನಲ್ಲಿರುವ ಬಲಹೀನತೆಗಳನ್ನು ಸಹಿಸಿಕೊಳ್ಳಲು ಈಕುವ ಏಕೈಕ ಮಾರ್ಗ ಈ ದೀನತೆ. ಇತರರ ದೋಷಗಳನ್ನು ಸಹಿಸಿಕೊಳ್ಳುವುದು ಪ್ರೀತಿಯ ಲಕ್ಷಣ. ಇದಕ್ಕೆ ದೀನತೆ ಮತ್ತು ಸಹನೆ ಅಗತ್ಯ. ಮತ್ತು ರೋಮ 5:3-5 ನಾವು ನೋಡ್ತೇವೆ, ನಮಗೆ ಬಂದೊದಗುವ ಕಷ್ಟ ಸಂಕಟಗಳಲ್ಲಿ ಹೆಮ್ಮೆ ಪಡುತ್ತೇವೆ, ಏಕೆಂದರೆ ಕಷ್ಟ ಸಂಕಟಗಳು ಸಹನೆಯನ್ನು, ಸಹನೆಯು ಸದ್ಗುಣವನ್ನು, ಸದ್ಗುಣವು ನಂಬಿಕೆಯನ್ನು ಬೆಳೆಸುತ್ತದೆ ಎಂಬುದನ್ನು ನಾವು ಬಲ್ಲೆವು. ಈ ನಂಬಿಕೆ, ನಿರೀಕ್ಷೆಯು ನಮಗಿರುವುದರಿಂದ ನಮಗೆ ಆಶಾಭಂಗವಾಗುವುದಿಲ್ಲ.
ಏಕೆಂದರೆ ನಮಗೆ ದಾನವಾಗಿ ದಯಪಾಲಿಸಿರುವ ಪವಿತ್ರಾತ್ಮ ಅವರ ಮುಖಾಂತರ ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ. ಸಂತ ಪಾದ್ರೆ ಪಿ ಹೇಳುವ ಮಾತು, ವೇದನೆಗಳನ್ನು ಕ್ರಿಸ್ತ ಯೇಸುವಿಗೆ ಸಮರ್ಪಣೆ ಮಾಡುವುದರಿಂದ ಕ್ರಿಸ್ತರ ಪ್ರೀತಿಗೆ ಬಹಳ ಹತ್ತಿರವಾಗ್ತವೆ. ನಮ್ಮಲ್ಲಿರುವ ಎಲ್ಲ ವೇದನೆಗಳನ್ನು ದೀನತೆಯಿಂದ ಯೇಸುವಿಗೆ ನಾವು ಯಾವಾಗ ಅರ್ಪಿಸ್ತೇವೆ, ಆ ಶಿಲುಬೆಯ ಪ್ರೀತಿಗೆ ಹತ್ತಿರವಾಗ್ತೇವೆ. ದೀನತೆಯ ಭಾವವನ್ನು, ಪರೀಕ್ಷೆಗಳನ್ನು ಸ್ವೀಕರಿಸುವುದರೊಂದಿಗೆ ದೈವಿಕ ಉದ್ದೇಶಗಳನ್ನು ಅರಿತೇವೆ ಹಾಗೂ ಅದಕ್ಕೆ ತಲೆಬಾಗಿ ಜೀವಿಸ್ತೇವೆ. ಪ್ರಿಯರೇ, ಒಂದು ಕ್ಷಣ ನಮ್ಮ ಕರಗಳನ್ನು ಹೃದಯದ ಮೇಲಿಡುವ, ಆ ದೀನತೆಯ ವರದಾನಕ್ಕಾಗಿ ಪ್ರಾರ್ಥಿಸುವ. ಅಪ್ಪ ಯೇಸುವೇ, ಮತ್ತಾಯ 11ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ, ನಾನು ವಿನಯಶೀಲನು ದೀನ ಹೃದಯನು, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ ಎಂದ ಯೇಸುವೆ. ಅದೇ ದೀನತೆ ವರವನ್ನು ದಯಪಾಲಿಸಿರಿ. ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಕಲಿತುಕೊಳ್ಳುವ ಕ್ಷಮೆ, ಪ್ರೀತಿ, ಆಶೀರ್ವಾದ, ತಾಳ್ಮೆ, ವಿಶೇಷವಾಗಿ ದೀನತೆಯಿಂದ ತುಂಬಿಸಿರಿ. ನಾವು ಮಾಡುವ ಸೇವೆ, ಪ್ರೀತಿ, ಜೀವನದಲ್ಲಿ ದೀನತೆಯಿಂದ ತುಂಬಿಸಿರಿ. ಲೋಕವನ್ನು, ಶರೀರವನ್ನು, ಪಿಶಾಚನ ಜಯಿಸುವ ಕೃಪೆಯನ್ನು ದಯಪಾಲಿಸಿರಿ. ಮಾರ್ಕ 9ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ನೀವು ಹೇಳುವಂತೆ, 12 ಮಂದಿಯನ್ನು ಕರೆದು ಅವರಿಗೆ, ನಿಮ್ಮಲ್ಲಿ ಮೊದಲನಾಗ ಬಯಸುವವನು ಎಲ್ಲರಿಗೂ ಕಡೆಯವನಂತಾಗಿರಲಿ, ಎಲ್ಲರ ಸೇವೆ ಮಾಡುವನಾಗಿರಲಿ ಎಂದರಿ. ಅದೇ ದೀನತೆ, ವಿಶ್ವಾಸ ನಮ್ಮಲ್ಲಿ ಉಂಟಾಗಲೆಂದು ಸರ್ವಶಕ್ತ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ, ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ. ಆದಿಯಲ್ಲಿ ಇದ್ದಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೇನ್. ಪ್ರಿಯರೇ, ಈ ಪ್ರಾರ್ಥನೆಯನ್ನು ನಾವು ಪುನರಾವರ್ತಿಸುವ. ಈ ಪ್ರಾರ್ಥನೆಯೊಂದಿಗೆ ನಮ್ಮನ್ನೇ ದೇವರಿಗೆ ಅರ್ಪಿಸುತ್ತಾ ಬಿಡುಗಡೆಗಾಗಿ ಪ್ರಾರ್ಥಿಸುವ. ಪರಮ ಪ್ರಸಾದದೆಡೆಗೆ ಕರಗಳನ್ನು ಚಾಚಿ ಈ ಪ್ರಾರ್ಥನೆಯನ್ನು ಹೇಳುವ. ಪ್ರಭು ಯೇಸು ಕ್ರಿಸ್ತರೇ, ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ಹೃದಯದಿಂದ ನಿಮ್ಮ ಪವಿತ್ರ ಹರಿದು ಬಂದ ರಕ್ತ ಮತ್ತು ಜಲದ ಬುಗ್ಗೆಯಲ್ಲಿ ನನ್ನನ್ನೇ ಸಂಪೂರ್ಣವಾಗಿ ಸಮರ್ಪಿಸುತ್ತೇನೆ. ಪ್ರಭುವಾದ ಯೇಸುವೆ, ನನ್ನ ಕರ್ತರಾದ ಯೇಸುವೆ, ನೀವೊಬ್ಬರೇ ನನ್ನ ದೇವರು, ನನ್ನ ರಕ್ಷಕರು, ನನ್ನ ವಿಮೋಚಕರು ಎಂದು ನಾನು ವಿಶ್ವಾಸಿಸುತ್ತೇನೆ, ಎತ್ತಿ ಹೇಳುತ್ತೇನೆ, ಆರಾಧಿಸುತ್ತೇನೆ. ಪಿಶಾಚಿಯನ್ನು, ಆತನ ಸೈನ್ಯವನ್ನು, ಆಡಂಬರಗಳನ್ನು ನಾನು ದ್ವೇಷಿಸಿ ತ್ಯಜಿಸಿ ಪ್ರಾರ್ಥಿಸುತ್ತೇನೆ. ಯೇಸು ಕ್ರಿಸ್ತರನ್ನು ನನ್ನ ಒಬ್ಬರೇ ರಕ್ಷಕರನ್ನಾಗಿ ಸ್ವೀಕರಿಸಿದ್ದೇನೆ. ಯೇಸು ಕ್ರಿಸ್ತರೇ ನನ್ನ ರಾಜರು ಎಂದು ಒತ್ತಿ ಹೇಳುತ್ತೇನೆ. ನನ್ನ ಜೀವನದಲ್ಲಿ, ನನ್ನ ತಂದೆ ತಾಯಿಯಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಪೂರ್ವಿಕರಲ್ಲಿ ತಿಳಿದು ತಿಳಿಯದೋ ಪಿಶಾಚಿಗೆ ಸಂಬಂಧಪಟ್ಟಂತಹ ಕಾರ್ಯಗಳನ್ನು, ಆಲೋಚನೆಗಳನ್ನು, ಮಾಟಮಂತ್ರದ ಶಕ್ತಿಗಳನ್ನು, ಪಾಪಗಳನ್ನು, ಪಾಪದ ಕಲೆಗಳನ್ನು ದ್ವೇಷಿಸಿ ತ್ಯಜಿಸಿ ಪ್ರಾರ್ಥಿಸುತ್ತೇನೆ. ಪ್ರಭು ಯೇಸು ಕ್ರಿಸ್ತರೇ, ಇತರರ ಕಣ್ಣೀರು, ರಕ್ತವು, ಶಾಪವು, ಮಾತುಗಳು ನನ್ನ ಜೀವನದಲ್ಲಿದ್ದರೆ ಯೇಸುವಿನ ನಾಮದಲ್ಲಿ ಈ ಶಾಪದ ಬಂಧನದಿಂದ ನಾನು ಹೊರಬರುತ್ತಿದ್ದೇನೆ. ನನಗೆ ವೇದನೆ ಕೊಟ್ಟಂತಹ ಎಲ್ಲರನ್ನು ಯೇಸುವಿನ ನಾಮದಲ್ಲಿ ನಾನು ಕ್ಷಮಿಸುತ್ತಿದ್ದೇನೆ. ನನಗೆ ವೇದನೆ ಕೊಟ್ಟವರಿಗೆ ನಾನು ಕ್ಷಮೆ ನೀಡುತ್ತಿದ್ದೇನೆ. ರಕ್ಷಕರಾದ ಯೇಸುವೆ, ನನ್ನ ದೇವರೇ, ನನ್ನ ರಾಜರೇ, ನಾನು ನಿಮ್ಮನ್ನ ಮಹಿಮೆ ಪಡಿಸುತ್ತೇನೆ, ಆರಾಧಿಸುತ್ತೇನೆ.
ಆರಾಧಿಸುತ್ತೇನೆ. ನಿಮ್ಮ ವಾಗ್ದಾನವಾದ ಪವಿತ್ರಾತ್ಮರ ಪವಿತ್ರಾತ್ಮರ ದಿವ್ಯ ಶಕ್ತಿಯಿಂದ ನನ್ನನ್ನು ತುಂಬಿಸಿರಿ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯೇಸುವೆ ಆರಾಧನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ನಾವು ದೀನತೆಯ ಮನವಿ ಮಾಲೆಯನ್ನು ಮಾಡುವ. ಈ ದೀನತೆ ಮನವಿ ಮಾಲೆಯಲ್ಲಿ ಪರಮ ಪ್ರಸಾದದಲ್ಲಿರುವ ಯೇಸು ಕ್ರಿಸ್ತರ ಪವಿತ್ರ ಹೃದಯಕ್ಕೆ ನಮ್ಮನ್ನು ಪ್ರತಿಷ್ಠಾಪಿಸುತ್ತಾ ದೈವಿ ಸ್ನೇಹ, ಅಭಿಷೇಕ, ಈ ವರದಾನ ಧರ್ಮಸಭೆಯೊಂದಿಗೆ ನಮ್ಮಲ್ಲಿ ತುಂಬಲ್ಪಡಲೆಂದು ದೀನತೆಯಿಂದ ಈ ದೀನತೆಯ ಮನವಿ ಮಾಲೆಯನ್ನು ಮಾಡೋಣ. ಓ ಯೇಸುವೆ, ಸಾತ್ವಿಕ ಮತ್ತು ದೀನತೆಯ ಹೃದಯವೇ, ನನ್ನನ್ನು ಆಲಿಸಿರಿ. ಗೌರವಿಸಲ್ಪಡುವ ಆಸೆಯಿಂದ ಯೇಸುವೆ ನನ್ನನ್ನು ಬಿಡುಗಡೆ ಮಾಡಿರಿ. ಪ್ರೀತಿಸಲ್ಪಡುವ ಆಸೆಯಿಂದ ಯೇಸುವೆ ನನ್ನನ್ನು ಬಿಡುಗಡೆ ಮಾಡಿರಿ. ಪ್ರಶಂಸಿಸಲ್ಪಡುವ ಆಸೆಯಿಂದ ಯೇಸುವೆ ನನ್ನನ್ನು ಬಿಡುಗಡೆ ಮಾಡಿರಿ. ಗೌರವಿಸಲ್ಪಡುವ ಆಸೆಯಿಂದ ಯೇಸುವೆ ನನ್ನನ್ನು ಬಿಡುಗಡೆ ಮಾಡಿರಿ. ಹೊಗಳಿಸಿಕೊಳ್ಳುವ ಆಸೆಯಿಂದ ಯೇಸುವೆ ನನ್ನನ್ನು ಬಿಡುಗಡೆ ಮಾಡಿರಿ. ಇತರರಿಗಿಂತ ಪ್ರಾಧಾನ್ಯ ಪಡೆಯುವ ಆಸೆಯಿಂದ ಯೇಸುವೆ ನನ್ನನ್ನು ಬಿಡುಗಡೆ ಮಾಡಿರಿ. ಸಲಹೆ ಕೇಳಲ್ಪಡುವ ಆಸೆಯಿಂದ ಯೇಸುವೆ ನನ್ನನ್ನು ಬಿಡುಗಡೆ ಮಾಡಿರಿ. ಅನುಮೋದಿಸಲ್ಪಡುವ ಆಸೆಯಿಂದ ಯೇಸುವೆ ನನ್ನನ್ನು ಬಿಡುಗಡೆ ಮಾಡಿರಿ. ಅವಮಾನಿತನಾಗುವ ಭಯದಿಂದ ಯೇಸುವೆ ನನ್ನನ್ನು ಬಿಡುಗಡೆ ಮಾಡಿರಿ. ತಿರಸ್ಕರಿಸಲ್ಪಡುವ ಭಯದಿಂದ ಯೇಸುವೆ ನನ್ನನ್ನು ಬಿಡುಗಡೆ ಮಾಡಿರಿ. ಆಕ್ಷೇಪಣೆಗಳಿಗೆ ಒಳಗಾಗುವ ಭಯದಿಂದ ಯೇಸುವೆ ನನ್ನನ್ನು ಬಿಡುಗಡೆ ಮಾಡಿರಿ. ಸೋತು ಹೋಗುವ ಭಯದಿಂದ ಯೇಸುವೆ ನನ್ನನ್ನು ಬಿಡುಗಡೆ ಮಾಡಿರಿ. ಮರೆತು ಹೋಗುವ ಭಯದಿಂದ ಯೇಸುವೆ ನನ್ನನ್ನು ಬಿಡುಗಡೆ ಮಾಡಿರಿ. ಅನ್ಯಾಯಕ್ಕೊಳಗಾಗುವ ಭಯದಿಂದ ಯೇಸುವೆ ನನ್ನನ್ನು ಬಿಡುಗಡೆ ಮಾಡಿರಿ. ಸಂಶಯಿಸಲ್ಪಡುವ ಭಯದಿಂದ ಯೇಸುವೆ ನನ್ನನ್ನು ಬಿಡುಗಡೆ ಮಾಡಿರಿ. ತಾಯಿ ಮರಿಯಳ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ. ನಮೋ ಮರಿಯ ವರಪ್ರಸಾದ ಪರುಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ಇತರರು ನನಗಿಂತ ಹೆಚ್ಚಾಗಿ ಪ್ರೀತಿಸಲ್ಪಡಲಿ. ಯೇಸುವೆ ಅದನ್ನು ಬಯಸುವ ಕೃಪೆಯನ್ನು ಮಾಡಿರಿ. ಇತರರು ನನಗಿಂತ ಹೆಚ್ಚಾಗಿ ಗೌರವಿಸಲ್ಪಡಲಿ. ಯೇಸುವೆ ಅದನ್ನು ಬಯಸುವ ಕೃಪೆಯನ್ನು ಮಾಡಿರಿ. ಲೋಕದ ಅಭಿಪ್ರಾಯದಲ್ಲಿ ಇತರರು ಬೆಳೆಯಲಿ, ನಾನು ಕಡಿಮೆಯಾಗುವಂತಾಗಲಿ. ಯೇಸುವೆ ಅದನ್ನು ಬಯಸುವ ಕೃಪೆಯನ್ನು ನೀಡಿರಿ. ಇತರರು ಆರಿಸಲ್ಪಡಲಿ ಮತ್ತು ನಾನು ಬದಿಗಿಡಲ್ಪಡಲಿ. ಯೇಸುವೆ ಅದನ್ನು ಬಯಸುವ ಕೃಪೆಯನ್ನು ನೀಡಿರಿ. ಇತರರು ಹೊಗಳಿಸಿಕೊಳ್ಳಲಿ ಮತ್ತು ನಾನು ಗಮನಿಸಲ್ಪಡದಿರಲಿ. ಯೇಸುವೆ ಅದನ್ನು ಬಯಸುವ ಕೃಪೆಯನ್ನು ನೀಡಿರಿ. ಇತರರು ಪ್ರತಿಯೊಂದರಲ್ಲೂ ನನಗಿಂತ ಪ್ರಾಧಾನ್ಯ ಪಡೆಯಲಿ. ಯೇಸುವೆ ಅದನ್ನು ಬಯಸುವ ಕೃಪೆಯನ್ನು ನೀಡಿರಿ. ಇತರರು ನನಗಿಂತ ಹೆಚ್ಚಾಗಿ ಪವಿತ್ರರಾಗಲಿ, ನಾನು ನನ್ನ ಪವಿತ್ರತೆಯನ್ನ ಕಾಪಾಡಿಕೊಳ್ಳುವಂತಾಗಲಿ. ಯೇಸುವೆ ಅದನ್ನು ಬಯಸುವ ಕೃಪೆಯನ್ನು ನೀಡಿರಿ. ಯಾರಿಗೆಲ್ಲ ನಾನು ನೋವು ಮಾಡಿದ್ದೇನೋ ಅವರೆಲ್ಲರೂ ಕೂಡ ನನಗಿಂತ ಹೆಚ್ಚಾಗಿ ಆತ್ಮ ಅಭಿಷೇಕ ಹೊಂದಲಿ. ಯೇಸುವೆ ಅದನ್ನು ಬಯಸುವ ಕೃಪೆಯನ್ನು ನೀಡಿರಿ. ನನ್ನ ಜೀವನದಲ್ಲಿ ಬಂದು ಹೋದ ಶತ್ರುಗಳಾಗಿ ಗುರುತಿಸಲ್ಪಟ್ಟ ಪ್ರತಿಯೊಬ್ಬರಿಗೂ ಶಕ್ತಿಯುತವಾದ ಆತ್ಮ ಅಭಿಷೇಕ ಉಂಟಾಗಲಿ. ಯೇಸುವೆ ಅದನ್ನು ಬಯಸುವ ಕೃಪೆಯನ್ನು ನೀಡಿರಿ. ಸೇವೆಯಲ್ಲಿ ಜೀವಿಸುವ ಪ್ರತಿಯೊಬ್ಬರು ಒಂದೇ ಕುಟುಂಬವಾಗಿ ಜೀವಿಸಲು ತಪ್ಪನ್ನು ತಿದ್ದುಕೊಂಡು ತಗ್ಗಿಸಿಕೊಂಡು ಹೋಗುವ ಕೃಪೆ ನೀಡಲಿ. ಯೇಸುವೆ ಅದನ್ನು ಬಯಸುವ ಕೃಪೆಯನ್ನು ನೀಡಿರಿ. ಪ್ರಾರ್ಥಿಸೋಣ. ಓ ಯೇಸುವೆ, ದೀನತೆಯ ಪರಮಾವಧಿಯನ್ನು ನಮಗೆ ಕಳಿಸಿಕೊಟ್ಟಿದ್ದೀರಿ. ಸಂತ ಪಾದ್ರ ಪಿ ಅವರು ನುಡಿಯುವ ಹಾಗೆ ನರ್ಮತೆಯು ಕೇವಲ ಸಿದ್ಧಾಂತವಲ್ಲ, ದಿನನಿತ್ಯದ ಆಚರಣೆಯಾಗಿತ್ತು. ತನ್ನ ಸ್ವಂತ ಸೂಕ್ಷ್ಮತೆ ಮತ್ತು ಅಪೂರ್ಣತೆಗಳನ್ನು ಅರಿತುಕೊಂಡ ಅವರು ನಿರಾಶೆಗೊಳ್ಳುವ ಬದಲು ದೇವರ ಕರುಣೆಯನ್ನು ಹುಡುಕುವುದಕ್ಕೆ ಪ್ರೇರೇಪಣೆಯಾಗಿದೆ ಎಂದರು. ಯೇಸುವೆ, ನೀವು ದೇವರಾಗಿದ್ದರೂ ಸೇವಕನ ಹಾಗೆ ಮನುಷ್ಯನ ರೂಪ ತಾಳಿ ದೀನರಾದಿರಿ. ಇತರಿಗೆ ಸೇವೆ ಸಲ್ಲಿಸಲು ಬೇಕಾದ ಕೃಪೆಯನ್ನು, ನಿಮ್ಮಂತೆ ನಾವು ಕೂಡ ಸೇವೆ ಮಾಡುವ ದೀನತೆಯನ್ನು ನಮಗೆ ನೀಡಿರಿ ಸ್ವಾಮಿ. ಆಮೇನ್. ಪ್ರಿಯರೇ, ನಾವಿಂದು ಮರಿಯಳ ಸ್ತುತಿಗೀತೆಯನ್ನು ಹೇಳುವ. ಲೋಕನ ಶುಭ ಸಂದೇಶ 1ನೇ ಅಧ್ಯಾಯ 46 55 ವಾಕ್ಯಗಳು. ಈ ಮರಿಯಳ ಸ್ತುತಿಗೀತೆಯಲ್ಲಿ ಆ
ದೀನ ಹೃದಯದವರನ್ನು ದೇವರು ಅಭಿಷೇಕಿಸಲಿ. ದೀಕ್ಷಾ ಸ್ನಾನ ಪಡೆದ ನಾವೆಲ್ಲರೂ ದೀನರು, ತಂದೆ ದೇವರ ದೀನ ಮಕ್ಕಳು ಎಂಬ ವಿಶ್ವಾಸದಲ್ಲಿ ಈ ಸ್ತುತಿಗೀತೆಯನ್ನು ಪ್ರಾರ್ಥಿಸುವ. ನಮ್ಮನ್ನು ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ, ಉಲ್ಲಾಸ್ತಿದೆ ಮುಕ್ತಿದಾತ ದೇವನಲ್ಲಿ. ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡ ನಾಥ, ಧನ್ಯಳೆಂದು ಹೊಗಳುವರೆನ್ನ ಇಂದಿನಿಂದ ಸರ್ವ ಜನಾಂಗ. ಏಕೆನೆ ಮಾಡಿಯ ನೆನೆಗೆ ಸರ್ವಶಕ್ತನು ಮಹತ್ ಕಾರ್ಯ, ನಿಜಕ್ಕೂ ಆತನ ನಾಮ ದೇಹ ಪರಮ ಪೂಜ್ಯ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಆತನ ಪ್ರೀತಿ ತಲತಲಾಂತರದವರೆಗೆ. ಗರ್ಭ ಹೃದಯಗಳನ್ನು ಆತ ಚದುರಿಸಿರುವನು, ಪ್ರದರ್ಶಿಸುವನು ತನ್ನ ಬಾಹುಬಲವನ್ನು. ಇಳಿಸಿಯನು ಗದ್ದುಗೆಯಿಂದ ಘನಾಧಿಪತಿಯನ್ನು, ಏರಿಸಿರುವನು ಉನ್ನತಿಗೆ ದೀನ ದಲಿತರನ್ನು. ತೃಪ್ತಿಪಡಿಸುವರನಾಥ ಹಸಿದವರನ್ನು ಭೃಷ್ಟಾನ್ನದಿ, ಹೊರದೂಡಿಸಿರುವನು ಸಿರಿವಂತರನ್ನ ಬರಿಗೈಯಲ್ಲಿ. ನೆರವಾದನು ತನ್ನ ದಾಸ ಇಸ್ರಾಯೇಲರಿಗೆ, ಪೂರ್ವಜರಿಗಿತ್ತ ವಾಗ್ದಾನದ ಮೇರೆಗೆ. ಮರೆಯಲಿಲ್ಲ ಆತ ಕರುಣೆ ತೋರಲು ಅಬ್ರಾಮನಿಗೆ, ಆತನ ಸಂತತಿಗೆ ಯುಗ ಯುಗಾಂತರದವರೆಗೆ. ಆಮೇನ್. ಪ್ರಿಯರೇ, ಅಂತಿಮ ಆಶೀರ್ವಾದವನ್ನು ಪಡೆಯುವ ಮುನ್ನ ನಾವಾದಷ್ಟು ಮೊಣಕಾಲೂರಿ ದೀನತೆ ಹೊರಕ್ಕಾಗಿ ಪ್ರಾರ್ಥಿಸುವ. ಸ್ವರ್ಗದಲ್ಲಿರುವ ತಂದೆಯಾದ ದೇವರೇ, ನಾವು ನಿಮ್ಮ ಮುಂದೆ ದೀನತೆಯ ಸದ್ಗುಣಗಳನ್ನು ಅರಸುತ್ತಾ ಪ್ರಾರ್ಥಿಸುತ್ತಿದ್ದೇವೆ. ಎಲ್ಲ ವಿಷಯಗಳಲ್ಲಿ ನಿಮ್ಮನ್ನೇ ಅವಲಂಬಿಸಿ ಜೀವಿಸುವುದನ್ನು ನಮಗೆ ಕಲಿಸಿರಿ. ನಮ್ಮ ಶಕ್ತಿ ಮತ್ತು ಬಲಹೀನತೆಗಳೆರಡನ್ನೂ ನೀವು ನೋಡುವಂತೆ ನಮ್ಮನ್ನು ಅರಿಯುವ ಕೃಪೆಯನ್ನು ನಮಗೆ ನೀಡಿರಿ. ಪ್ರಭು ಯೇಸುವೆ, ನೀವು ದಾಸನ ರೂಪವನ್ನು ಧರಿಸಿ ನಿಮ್ಮನ್ನೇ ತಗ್ಗಿಸಿಕೊಂಡಿರಿ. ನನ್ನ ಮಾತುಗಳಲ್ಲಿ ನಿಮಗೆ ನಿಮ್ಮ ದೀನತೆಯನ್ನು ಅನುಸರಿಸುವಂತೆ ನನಗೆ ಸಹಾಯ ಮಾಡಿರಿ. ನಮ್ಮ ಹೃದಯದಿಂದ ಅಹಂಕಾರ ಮತ್ತು ದುರಹಂಕಾರದ ಎಲ್ಲ ಬಗೆಯ ಸ್ವಭಾವವನ್ನು ತೆಗೆದು ಹಾಕಿರಿ. ನಮಗೆ ಸೌಮ್ಯತೆ, ದೀನತೆ, ಕರುಣೆಯ ಆತ್ಮದಿಂದ ತುಂಬಿರಿ. ಪವಿತ್ರಾತ್ಮರೇ, ಇಂದು ಈ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವ ಎಲ್ಲ ವ್ಯಕ್ತಿಗಳ ಮೇಲೂ ಕುಟುಂಬದ ಮೇಲೂ ನಿಮ್ಮ ಆತ್ಮಿಕ ಅಭಿಷೇಕ ಉಂಟಾಗಲಿ. ನಮ್ಮೆಲ್ಲರ ಆಲೋಚನೆಗಳು, ಮಾತುಗಳು, ಕ್ರಿಯೆಗಳು ದೀನತೆಯನ್ನು ಅನುಸರಿಸುವಂತೆ ನಮಗೆ ಮಾರ್ಗದರ್ಶನ ನೀಡಲಿ. ನಾವು ಇತರರನ್ನು ನಮಗಿಂತಲೂ ಹೆಚ್ಚಾಗಿ ಮೌಲ್ಯೀಕರಿಸುವಂತೆ ಹಾಗೂ ಸಂತೋಷ, ಉದಾರ ಹೃದಯದಿಂದ ಅವರಿಗೆ ಸೇವೆ ಮಾಡುವಂತೆ ನಮಗೆ ಸಹಾಯ ಮಾಡಿರಿ. ನಮ್ಮ ಪ್ರತಿಯೊಂದು ಆಲೋಚನೆಗಳನ್ನು ದೇವರ ಕೃಪೆಯೊಂದಿಗೆ ಸ್ವೀಕರಿಸುವ, ಹೊಸತನವನ್ನು ಕಲಿಯುವ ದೀನತೆಯನ್ನು, ತಪ್ಪುಗಳಲ್ಲಿ ಹೊಸತನವನ್ನು ಅರಿಯುವ ಕೃಪೆಯ ದೀನತೆಯನ್ನು ದಯಪಾಲಿಸಿರಿ. ನಿಜವಾದ ಮಹತ್ವವು ದೀನತೆಯಲ್ಲಿದೆ ಎಂದು ನಾವು ಯಾವಾಗಲೂ ನೆನಪಿನಲ್ಲಿಡುವಂತಾಗಲಿ. ಮತ್ತು ದೀನತೆಯ ಮೂಲಕ ನಾವು ನಿಮ್ಮ ಹತ್ತಿರ ಬರುತ್ತಿದ್ದೇವೆ. ನಿಮ್ಮ ಪುತ್ರರಾದ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ದೀನತೆಯಿಂದ ಪ್ರಾರ್ಥಿಸಿದ್ದೇವೆ. ಯಾವಾಗಲೂ ನಿಮ್ಮೊಂದಿಗೆ ಪವಿತ್ರಾತ್ಮರ ಅನ್ಯೋನ್ಯತೆಯಲ್ಲಿ ಜೀವಿಸುವ, ತಂದೆ ದೇವರ ಮೆಚ್ಚುಗೆ ಮಕ್ಕಳಾಗಿ ಬಾಳುವ ಕೃಪೆ ನೀಡಿರಿ ಸ್ವಾಮಿ. ಆಮೇನ್. ಹಾಲೆಲುಯಾ, 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 ಹಾಲೆಲುಯಾ. ಅಬ್ಬಾ ತಂದೆಯಾದ ದೇವರ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಅನುಗ್ರಹಿಸಿ ಪ್ರಾರ್ಥಿಸಿದ್ದೇವೆ. ನೀವು ಕೊಟ್ಟರು ವರದಾನಗಳನ್ನು ಬಲಪಡಿಸಿರಿ. ಕ್ಷಮಿಸುವ, ಪ್ರೀತಿಸುವ, ತಗ್ಗಿಸಿಕೊಳ್ಳುವ ದಿವ್ಯ ಕೃಪೆಯನ್ನು ದಯಪಾಲಿಸಿರಿ. ಈ ನಿಮಿತ್ತ ನೀವು ಕೊಟ್ಟಿರುವಂಥ ಎಲ್ಲ ಆಶೀರ್ವಾದಗಳು 100 ಮಡಿಯಷ್ಟು ಫಲನೀಯುವಂತಾಗಲಿ ಸ್ವಾಮಿ. ಆಮೇನ್. ಪಿತನೇ